ಅಪ್ಪ ಸೂಪರ್. ಸೊ ನಿಮ್ಮ ಮನೆಗೆ ಬೇಕಾಗಿರೋ ಹೂವು ತರಕಾರಿ ಸೊಪ್ಪು ಇಲ್ಲೇ ಬರುತ್ತೆ. ಇವ ಮನೆಯ 10% ಜಾಗನ ಇವರು ಗಾರ್ಡನ್ ಬಿಟ್ಕೊಂಡಿದ್ದಾರೆ. ಅರ್ಧ ಅಡಿ ಮಣ್ಣೆ ತಂದು ಹಾಕ್ಬಿಟ್ಟಿದ್ದಾರೆ. ಮೀನಿರೋ ನೀರಲ್ಲಿ ವಾಟರ್ ಮಾಡಿದ್ರೆ ಅದಿನ್ನೂ ನ್ಯೂಟ್ರಿಷನ್. ಅಲ್ಲಿ ನೋಡಿ ಅದು ಪಂಪ್ ಇದೆ. ಟೊಮೆಟೊ ಚಿಲ್ಲಿ ಎಲ್ಲ ಹಾರಿಸ್ತಾ ಇತ್ತು. ಇದು ವಂಡರ್ ಬೆರಿ ಅಂತೀವಿ. ಕಾಯಿ ತಿನ್ಬಹುದು. ಇಟ್ಸ್ ಅ ವೆರಿ ವೆರಿ ನ್ಯೂಟ್ರಿಷಿಯಸ್ ಸೊಪ್ಪು. ಅಗತ್ಯ ಸೊಪ್ಪು ಅಂತಾರೆ. ವೆರಿ ವೆರಿ ಗುಡ್ ಫಾರ್ ಬೋನ್. ಗಜನಂಬೆ ಇದು ಪಿಕ್ಕಲ್ ಯೂಸ್ ಮಾಡ್ತಾರೆ. ಒಣಗಣೆ ಸೊಪ್ಪು ರೆಡ್ ವೆರೈಟಿ ಗ್ರೀನ್ ವೆರೈಟಿ ಎರಡು ಇದೆ. ಆ ಕಡೆಯಿಂದಾನು ಬರ್ತಾ ಇದೆ ಡ್ರೈನ್ ಪೈಪ್ ಎಲ್ಲ ಬಂದು ಈ ಸಿಂಟೆಕ್ಸ್ ಗೆ ತುಂಬುತ್ತೆ. ಈ ನೀರನ್ನ ಗಿಡಕ್ಕೆ ಹಾಕೋದು. ಅದು ಓವರ್ಫ್ಲೋ ಆಗ್ತಿದ್ರೆ ಇಲ್ಲೇ ಬಂದ್ ಬರ್ತದೆ. ಆಲ್ಮೋಸ್ಟ್ ಸಿಂಗಲ್ ರೂಮ್. ಲಿವಿಂಗ್ ರೂಮ್, ಟಿವಿನೂ ಅಲ್ಲೇ ಇದೆ. ಪೂಜಾ ರೂಮ್, ಕಿಚನ್, ಡೈನಿಂಗ್ ದೊಡ್ಡದಾಗಿ ಕಾಣಲಿ ಅಂತ ಹಂಗ್ ಮಾಡ್ತೀವಿ. ಮನೆ ಮುದ್ದು ಮನೆ. ಬ್ಯಾಂಗ್ಳೂರ್ ಗಾರ್ಡನರ್ಸ್ ಅಸೋಸಿಯೇಷನ್ ಮುಖ್ಯಸ್ಥರಾದ ರಾಜೇಶ್ ಅವ್ರ ಮನೆಗೆ ಸ್ವಾಗತ ನಿಮ್ಗೆಲ್ರಿಗೂ. ಸರ್ ತುಂಬಾ ವಿಶೇಷವಾಗಿದೆ ನಿಮ್ಮ ಮನೆ. ಅದು ವಾಂಟೆಡ್ ಟು ಬಿ ಡಿಫರೆಂಟ್. ಆಲ್ಮೋಸ್ಟ್ ಸಿಂಗಲ್ ರೂಮ್, ಲಿವಿಂಗ್ ರೂಮ್, ಟಿವಿನೂ ಅಲ್ಲೇ ಇದೆ. ಪೂಜಾ ರೂಮ್, ಕಿಚನ್, ಡೈನಿಂಗ್ ಎಲ್ಲ ಒಂದೇ. ಸ್ವಲ್ಪ ದೊಡ್ಡದಾಗಿ ಕಾಣಲಿ ಅಂತ ಒಂದು ಸಿಂಗಲ್ ರೂಮ್ ಥರ ಮಾಡಿದ್ದೀವಿ. ಸೊ ದ ಮೊಮೆಂಟ್ ಯು ಕಮ್ ಇನ್ ಸೈಡ್ ಒಂದು ವಿಶಾಲವಾಗಿ ಕಾಣುತ್ತೆ. ಸೊ ದ ಮೊಮೆಂಟ್ ಯು ಎಂಟರ್ ಯು ಕ್ಯಾನ್ ಸಿ ದ ಹೋಲ್ ಥಿಂಗ್ ಫುಲ್ಲಿ ಓಪನ್. ಟಿ ವಿಲಿದೆ. ಇದು ಪೂಜಾ ರೂಮ್, ಕಿಚನ್ ಓಪನ್ ಕಿಚನ್, ಓಪನ್ ಡೈನಿಂಗ್. ಸೊ ಇದು ಆರ್ಮಿ ಆಫೀಸರ್ಸ್ ಮೆಸ್, MEG ಆಫೀಸರ್ಸ್ ಮೆಸ್. ಓಕೆ, ಅದು ಚೆನ್ನಾಗಿ ಕಾಣಲಿ ಅಂತ ಇಲ್ಲಿ ಫುಲ್ ಓಪನ್ ಮಾಡಿದ್ವಿ. ಓಪನ್ ಬಿಟ್ಟಿದ್ದೀವಿ. ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಅವ್ರ ಆಫೀಸರ್ಸ್ ಮೆಸ್. ಓಕೆ, ಇಲ್ಲಿ ದೇ ಹ್ಯಾವ್ ಲಾಟ್ ಆಫ್ ಪಾರ್ಟೀಸ್, ಬ್ಯಾಂಡ್ ಮಾಡ್ತಾರೆ. ಸೊ ಅದೆಲ್ಲ ನಾವು ಇಲ್ಲಿ ಕೂತ್ಕೊಂಡು ವಿ ಕ್ಯಾನ್ ಎಂಜಾಯ್ ದ ಪಾರ್ಟೀಸ್ ಇನ್ ದ ಮೆಸ್. ಸೊ ಪಾರ್ಟಿಗೆ ಇನ್ವಿಟೇಷನ್ ಇಲ್ಲ ಅಂದ್ರೂ ಆರಾಮ ಓಪನ್ ಇನ್ವಿಟೇಷನ್. ನಮಗೆ ಬಾಲ್ಕನಿ ಸೀಟ್. ಬಟ್ ನಿಮ್ಗೇನು ರಿಸ್ಟ್ರಿಕ್ಷನ್ ಇಲ್ಲ, ಇಲ್ಲಿ ಬಂದು ನೋಡಬಾರ್ದು ಅಂತಲ್ಲ? ಅದೇನಿಲ್ಲ. ಓಕೆ. ನಿಮ್ಮ ಫ್ಯಾಮಿಲಿ? ವೈಫ್ ಅಂಡ್ ಒನ್ ಸನ್. ವೈಫ್ ಅಂಡ್ ಒನ್. ಮೇಡಮ್ ವರ್ಕ್ಸ್ ಫಾರ್ ಸ್ಕೂಲ್. ಅವರು ಶಿ ಇಸ್ ಹೆಲ್ಪಿಂಗ್ ಇನ್ ಸ್ಕೂಲ್. ಟೀಚ್ ಮಾಡ್ತಾರೆ. ಓಕೆ. ಆಫೀಸ್ ನೋಡ್ಕೊಳ್ತಾರೆ. ಓಕೆ, ಬನ್ನಿ. ಇದು 2015 ಮೈ ಫಾದರ್ ಕಂಪ್ಲೀಟೆಡ್ 50 years ಆಫ್ ಟೀಚಿಂಗ್. ಸೊ ವಿ ವಾಂಟೆಡ್ ಟು ಹ್ಯಾವ್ ಎ ಸೆಲೆಬ್ರೇಷನ್, ಗೋಲ್ಡನ್ ಜೂಬ್ಲಿ ಆಫ್ ಟೀಚಿಂಗ್ ಅಂತ. ಸೊ ದಟ್ ಟೈಮ್ ಡಾಕ್ಟರ್ APJ ಹ್ಯಾಡ್ ಕಮ್ ಟು ಬ್ಯಾಂಗ್ಳೂರ್ ಇನ್ ಜೂನ್ ಬಂದಿದ್ರು. ಅವಾಗ ರಾಜಭವನ್ ವೆಂಟ್ ಅಂಡ್ ಮೆಟ್ ಹಿಮ್ ಅಂಡ್ ಇನ್ವೈಟೆಡ್ ಹಿಮ್ ಟು ಕಮ್ ಫಾರ್ ದ ಟೀಚರ್ಸ್ ಡೇ ಆನ್ ದಟ್ ಇಯರ್. ಹಿ ಅಗ್ರೀಡ್. ಹಿ ನೋಟೆಡ್ ಇನ್ ದ ಡೈರಿ ಆಲ್ಸೋ. ಒಪ್ಕೊಂಡ್ರು. ಬಟ್ ಅನ್ಫಾರ್ಚುನೇಟ್ಲಿ ಎಸ್ ಯು ನೋ ದಟ್ ಆಗಸ್ಟ್ ಹಿ ಪಾಸ್ಡ್ ಅವೇ. ಸೊ ಅದರಿಂದ ವಿ ಹ್ಯಾಡ್ ದ ಫಂಕ್ಷನ್ and on that occasion we unveiled a bust statue of Dr. APJ in our school campus. Oh, okay. So this is when I met him. ಆ ಇನ್ವಿಟೇಷನ್ ಕೊಡಕ್ಕೆ ಹೋದಾಗ ರಾಜಭವನ್. ಇದು ನೀವೇ? ನಾನೇ. ಬೇರೆ ಇದೆ. I had long hair and beard ಎಲ್ಲ ಇತ್ತು ಅವಾಗ. ಓಕೆ. ಬನ್ನಿ ಇಲ್ಲೇ ಹೋಗೋಣ. ಸೊ ಈಗ ಆ್ಯಕ್ಚುಲಿ ಸರ್ ಮನೇಲಿ ಮಾಡಿರುವಂತಹ ಟೆರೆಸ್ ಗಾರ್ಡನ್ ನಾವು ನೋಡೋಣ ಸ್ನೇಹಿತರೆ. ಅಂದರೆ ಬ್ಯಾಂಗ್ಳೂರ್ ಅರ್ಬನ್ ಗಾರ್ಡನ್ ನೋಡೋಂತೆ. ಸೊ ಇದರ ಮೊದಲ ಹಂತ 2 ಹಂತದಲ್ಲಿ ಮಾಡಿದ್ದಾರೆ. ಈ ಫಸ್ಟ್ ಫ್ಲೋರಲ್ಲಿ ಹೂವಿನ ತೋಟ ಮಾಡ್ಕೊಂಡಿದ್ದಾರೆ. ಇದರ ಮೇಲ್ಗಡೆ ಕಿಚನ್ ಗಾರ್ಡನ್, ಅಂದರೆ ಅಡುಗೆ ಮನೆಗೆ ಬೇಕಾಗುವ ತರಕಾರಿ ಸೊಪ್ಪು ಇತ್ಯಾದಿ ಎಲ್ಲ ಬೆಳೀತಾರೆ. ಅಲ್ಲಿ ಹೋಗೋಣ. ಸೊ ಇದನ್ನು ನಾವು ನೋಡೋಣಂತೆ. ಸರ್ ದಯವಿಟ್ಟು ತೋರಿಸಿ ಏನೇನಿದೆ. ಇದು ಬೇಸಿಕಲಿ ಲಾನ್ನಲ್ಲಿ ಹೈಬಿಸ್ಕಸ್ ಗಿಡಗಳು. ದಾಸವಾಳ. ಮತ್ತು ಜಾಸ್ಮಿನ್ ಕ್ರೀಪರ್ ಇದೆ. ಇಲ್ಲಿ ಮಲ್ಲಿಗೆ ಹೂವಿನ ಬಳ್ಳಿ. ಇದೆಲ್ಲ ಬೋಗನ್ವಿಲ್ಲ, ರೋಸಸ್ ಇವೆ. ಅದು ಈಗ ಹಾಕಿದ್ದೀವಿ. ಕ್ಯಾನಾಸ್ ಸರ್ಕಲ್ ಇರ್ತದೆ, ರೆಡ್ ಕಲರ್ ಫ್ಲವರ್ಸ್ ಕ್ಯಾನಾಸ್. ಅದೇನು ಬರ್ತಾ ಇದೆ, ಹೂವು ಬರ್ತಾ ಇದೆ. ಓಕೆ. ಮತ್ತು ಇಲ್ಲಿ ಒಂದು ಚಿಕ್ಕ ವಾಟರ್ ಬಾಡಿ. ಏನಿದು ವಾಟರ್ ಬಾಡಿ? ಚಿಕ್ಕ ವಾಟರ್ ಬಾಡಿ. ಮುಂಚೆ ಇಲ್ಲಿ ಐ ಹ್ಯಾಡ್ ಫಿಶ್ ಹಿಯರ್. ಮೀನಿತ್ತು. ಅಂಡ್ ಈ ನೀರನ್ನು ಇಫ್ ಯು ವಾಟರ್ ದ ಪ್ಲಾಂಟ್ಸ್ ವಿತ್ ದಿಸ್ ವಾಟರ್, ಮೀನಿರೋ ನೀರಲ್ಲಿ ವಾಟರ್ ಮಾಡಿದ್ರೆ ಅದಿನ್ನೂ ನ್ಯೂಟ್ರಿಷಿಯಸ್. ಹೌದಾ? ಇಟ್ ಇಸ್ ಮೋರ್ ನ್ಯೂಟ್ರಿಷಿಯಸ್. ಸೊ ಮೀನಿನ ಆ ವೇಸ್ಟ್ ಎಲ್ಲ ಇರ್ತದೆ. ಸೊ ಅದೆಲ್ಲ ಇಟ್ ಬಿಕಮ್ಸ್ ಅ ನ್ಯೂಟ್ರಿಯೆಂಟ್ ಫಾರ್ ದ ಪ್ಲಾಂಟ್ಸ್. ಈಗ ಮೀನಿಲ್ಲ. ಯಾಕೆ ತೆಗೆದ್ರಿ? ಏನೋ ಹಾಕಿಲ್ಲ. ಇರೋ ಮೀನು ಸತ್ತೋಯ್ತು. ಫುಡ್ ಇಲ್ಲ. ಫುಡ್ ಹಾಕ್ತಾ ಇದ್ದೀವಿ. ಅವರ ಏಜಲ್ಲಿ ಸತ್ತೋಯ್ತು. ಆಮೇಲೆ ತಿರ್ಗಾ ಐಡೆಂಟ್ ಹಾಕಬೇಕು ತಿರ್ಗಾ. ಬಟ್ ಈ ನೀರು ಇಲ್ಲಿ ಇರೋದ್ರಿಂದ ಇದನ್ನ ಸರ್ಕಲ್ ರೊಟೇಟ್ ಆಗ್ತೈತೆ. ಅಲ್ಲಿ ನೋಡಿ ಅದು ಪಂಪ್ ಇದೆ. ಸೊ ಅದು ರೊಟೇಟ್ ಆಗ್ತಾನೆ. ಇದು ದಿಸ್ ಇಸ್ ಅ ಫೌಂಟನ್. ಅದು ಫಿಲ್ಟರ್. ಓಕೆ. ಅಲ್ಲಿರೋದು ಫಿಲ್ಟರ್. ಓಕೆ. ಸೊ ಆ ನೀರು ರೊಟೇಟ್ ಇದು ಆಫ್ ಮಾಡಿದ್ರೆ ಡೈಲಿ ಅಟ್ಲೀಸ್ಟ್ ಒಂದು 8 hours ರನ್ ಆಗಬೇಕಿದು. ಇಲ್ಲಾಂದರೆ ನೀರಲ್ಲಿ ಮಸ್ಕಿಟೋಸ್ ಎಲ್ಲ ಬಂದುಬಿಡ್ತದೆ. ಈ ಥರ ಓಡ್ತಾ ಇದ್ರೆ ಏನು ಪ್ರಾಬ್ಲಮ್? ನೀರು ನಿಲ್ಲಲ್ಲ. ಹರಿಯೋ ನೀರು ಥರ ಆಗುತ್ತೆ. ಅಲ್ಲಿ ಹೋಗಿ ಫಿಲ್ಟರ್ ಆಗಿ ಬಂದುಬಿಡುತ್ತೆ. ಮತ್ತು ತಿಂಗಳಿಗೆ ಒಂದ್ಸಾರಿ ಆ ಫಿಲ್ಟರ್ ಕ್ಲೀನ್ ಮಾಡಿದ್ರೆ ಸಾಕು. ಮಾಡಬೇಕು. ಓಕೆ. ಬಟ್ ಇದು ಇಲ್ಲಿ ಕಟ್ಕೊಂಡಿದ್ದೀರಲ್ಲ, ನಿಮ್ಮ ಮನೆಗೇನು ತೊಂದರೆ ಆಗಲ್ವಾ? ಮನೆಗೆ ಗೋಡೆ ಸೀಪೇಜ್ ಆ ಥರದ್ದೇನಾಗಲ್ಲ? ಇಲ್ಲ. ಇದೇನು ಮಾಡಿದ್ದೀವಿ, ಇದು ಪಾಂಡ್ ಫೈಬರ್ ಅಂತ ಸಿಗುತ್ತೆ. ಇದಾಗ್ಬಿಟ್ರೆ ಇದರಲ್ಲಿ ಒಳಗೆ ನೀರು ಏನು ನೀರು ಹೋಗಲ್ಲ. ಇಲ್ಲೂ ಅದು ಹಾಗೆ ಮಾಡಿದ್ದೀವಿ. ಈ ಥರ ಫ್ಯಾಬ್ರಿಕ್ ಹಾಕ್ಬಿಟ್ಟು ಅದರ ಕೆಳಗಡೆ ಮೈಕ್ರೋ ಟೆಕ್ಸ್ಚರ್ ಹಾಕಿದರೆ ಕೆಳಗಡೆ ಏನೂ ಹೋಗಲ್ಲ. ನೀರು ಲೀಕ್ ಆದ್ರೆ ನೀರು ಮಾತ್ರ ಲೀಕ್ ಆಗುತ್ತೆ. ಮಣ್ಣಿಗೆ ಏನು ಒಳಗಡೆ ಹೋಗಲ್ಲ. ಓಕೆ. ಮತ್ತು ಲೀಕ್ ಆಗಿರೋ ನೀರು
ಹೊರಗಡೆ ಹೋಗ್ಬಿಡುತ್ತೆ. ಓಕೆ, ಈಗ ರಾಜೇಶ್ ಸರ್, ಈಗ ಭಾಳ ಜನ ಕೇಳೋ ಪ್ರಶ್ನೆ ಏನಂದರೆ, ನಾನು ಟೆರೇಸ್ ಗಾರ್ಡನ್ ಮಾಡ್ತೀನಿ, ಆದರೆ ನನಗೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ, ಆಮೇಲೆ ಮಣ್ಣಿರುತ್ತೆ, ಕಪ್ಪೆನೋ ಇಲಿನೋ ಹಾವೋ ಬಂದು ಸೇರ್ಕೊಂಡ್ಬಿಡುತ್ತೆ, ಹೀಗೆಲ್ಲ ಹೇಳ್ತಿರ್ತಾರೆ. ಸೊ ತಾವು ಹೇಗೆ ಮೇಂಟೈನ್ ಮಾಡ್ತಿದ್ದೀರಿ? ಮೇಂಟೆನೆನ್ಸ್ ನೀರಿನ ಸಮಸ್ಯೆ ಏನಂದರೆ, ನೀವು ಪ್ರಾಪರ್ ಕಂಟೈನರಲ್ಲಿಟ್ಟರೆ, ಈ ಥರ ಪ್ರಾಪರ್ ಕಂಟೈನರ್ ಇದ್ದರೆ ಆ ನೀರು ಹರಿದು ಹೋಗಿಬಿಡ್ತದೆ, ಪ್ರಾಬ್ಲಮ್ ಬರಲ್ಲ. ಈ ಥರ ನೆಲದಲ್ಲಿ ಮಾಡುವಂಗಿದ್ರೆ ಇವು ಕೀಪ್ ಮೈಕ್ರೋ ಟೆಕ್ಸ್ಚರ್ ತೋರಿಸ್ತೀನಿ ಮೇಲೆ, ಅದು ಹಾಕಿಬಿಟ್ಟು ಒಂದು ಫಿಲ್ಟರ್ ಕ್ಲಾತ್ ಥರ ಸಿಗುತ್ತೆ, ಅದು ಹಾಕಿ ಅದರ ಮೇಲೆ ಮಣ್ಣು ಹಾಕಿದರೆ, ನೀವು ನೀರು ಹಾಕಿದರೆ ನೀರು ಮಾತ್ರ ಕೆಳಗೆ ಹೋಗುತ್ತೆ, ಆ ನೀರು ಡ್ರೈನ್ ಔಟ್ ಆಗಿಬಿಡ್ತದೆ, ನೀರಿನ ಪ್ರಾಬ್ಲಮ್ ಏನು ಬರಲ್ಲ. ಓಕೆ. ಮತ್ತು ಇಲ್ಲಿದು ಪ್ರಾಬ್ಲಮ್ ಅದು ಇದ್ದೇ ಇರ್ತದೆ, ಅದು ಮ್ಯಾನೇಜ್ ಮಾಡ್ಕೊಳ್ಬೇಕು. ಅದು ಬಿಟ್ಟರೆ ಬೇರೆ ಇಲ್ಲಿ ಹ್ಯಾವ್ ಲಾಟ್ ಆಫ್ ಸ್ಕ್ವಿರಿಲ್ಸ್, ಈಗ ಅಳಿಲು ಬಂದು ಹೋಗ್ತಾರೆ, ಅದು ನೋಡೋಕ್ಕೂ ಚೆನ್ನಾಗಿರ್ತದೆ. ಇಲ್ಲಿದು ಅಷ್ಟೇನು ಪ್ರಾಬ್ಲಮ್ ಇಲ್ಲ ಇಲ್ಲಿ, ಅದು ಬಂದರೆ ಮ್ಯಾನೇಜ್ ಮಾಡ್ಕೊಳ್ಬೇಕು ಅಷ್ಟೇ. ಹ್ಯಾಂಡಲ್ ಮಾಡಿ. ಆದರೆ ಗಾರ್ಡನಿಂದ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಗಾರ್ಡನ್ ಇಲ್ಲ ಅಂದರೂ ಇಲ್ಲಿ ಬರ್ತದೆ. ಕರೆಕ್ಟು, ಬೆಂಗಳೂರಲ್ಲಿ ಇಲ್ಲಿ ಮುಂದೆ ಬರುತ್ತೆ. ನೈಸ್. ಸೊ ಇದು ಹೂವಿನ ತೋಟ ಪೂರ್ತಿ? ಇದು ಹೂವಿನ ತೋಟ. ಹೌ ಮಚ್ ಎಷ್ಟು ಸ್ಪೇಸ್ ಬಳಸಿದಿರಿ? ಈಗ ನಿಮ್ಮ ಸೈಟು 60-50, ಎಷ್ಟು ಬಳಸಿದಿರಿ ಇದಕ್ಕೆ, ಈ ಗಾರ್ಡನ್ಗೆ? ದಿಸ್ ಮೇ ಬಿ ಅಬೌಟ್ 8x15. ದಟ್ ಮೇ ಬಿ ಅಬೌಟ್ 10x10. 10x10. ಬಟ್ ನೀವು ನನ್ನೊಂದು ರೂಮ್ ಕಟ್ಬೋದಿತ್ತು ಆರಾಮಾಗಿ. ಏನು ಮಾಡೋದು, ರೂಮ್ ಕಟ್ಟಿ ಬೇಕಾದಷ್ಟು ರೂಮ್ ಇದೆ ಮನೆಯಲ್ಲಿ, ಸ್ವಲ್ಪ ಗಾರ್ಡನ್ ಓಪನ್ ಸ್ಪೇಸ್ ಇರಲಿ ಅಂತ. ಇದು ಈವ್ನಿಂಗ್ಸಲ್ಲಿ ಇಲ್ಲಿ ರಿಲ್ಯಾಕ್ಸ್ ಮಾಡೋಕ್ಕೆ ಚೆನ್ನಾಗಿರ್ತದೆ, ನಮಗೂ ಒಂದು ಗ್ರೀನರಿ ಸಿಗ್ತದೆ, ಮತ್ತು ಆ ವಿಂಡೋ ಓಪನ್ಸ್ ಟು ಮೈ ಬೆಡ್ರೂಮ್. ಬನ್ನಿ ನೋಡೋಣ ಅಲ್ಲಿ. ನೋಡಿ ಸ್ನೇಹಿತರೆ, ಇದು ಈ ಗಾರ್ಡನ್ ಇದೆಯಲ್ಲ, ಇದು ಅವರ ರೂಮಿನ ಕಿಟಕಿ ತೆಗೆದ ತಕ್ಷಣ ಕಾಣುತ್ತಂತೆ. ಸೊ ಹಾಗಾಗಿ ಆ ಸುಂದರವಾದ ನೋಟ, ಅದರ ಆಹ್ಲಾದತೆ ಬೇರೆ. ಸೊ ರೂಮಿಂದ ಹೋಗಿ ನಾವು ನೋಡೋಣಂತೆ ಸರ್, ಅಲ್ಲಿಂದ ನೋಡೋಣ. ಮತ್ತು ನಮ್ಮ ಡೈಲಿ ಅಡುಗೆಗೆ ಬೇಕಾಗಿರೋದು ಕರಿಬೇವು ಸೊಪ್ಪು ಇಲ್ಲಿದೆ. ಅಯ್ಯೋ, ಇಲ್ಲೇ ಇದೆ. ಸೊ ಅಡುಗೆ ಮಾಡುವಾಗ ಬಂದು ಎಷ್ಟು ಬೇಕೋ ಅಷ್ಟು ತೊಗೊಂಡು ಹೋಗಿ ಅಡುಗೆಯಲ್ಲಿ ಹಾಕ್ತೀವಿ. ಅಂಗಡಿಗೆ ಹೋಗಿ ತರಂಗಿಲ್ಲ, ತರಂಗಿಲ್ಲ, ನಾವು ತಗೊಂಡೇ ಇಲ್ಲ. ಕರಿಬೇವು ಸೊಪ್ಪು ಬೇಕಾದಷ್ಟು ಇಲ್ಲೇ ಇದೆ. ಓಕೆ. ಮತ್ತು ಇದು ಬೇವಿನ ಮರ. ವಾವ್. ಬೇವಿನ ಮರಕ್ಕೆ ದೊಡ್ಡ ಜಾಗ ಬೇಕಲ್ಲ? ಅದು ಬರ್ತದೆ, ಎಷ್ಟೇ ಸಾಕೋದು. ಅದು ಬೇರೆ ಗ್ರೌಂಡಲ್ಲಿ ಹೋಗುತ್ತೆ. ಓಕೆ, ಎಲ್ಲಿ ಮಣ್ಣಿದೆ ಅಷ್ಟು ಮಾತ್ರ ಹೋಗುತ್ತೆ. ಇಲ್ಲಿ ಫುಲ್ ಮಣ್ಣು. ಎಷ್ಟು ಅಡಿ ಹಾಕಿದಿರಿ ಮಣ್ಣು? ಇಷ್ಟೇ, ಒಂದು 6 ಇಂಚ್. ನೋಡಿ ಸ್ನೇಹಿತರೆ, ಇಲ್ಲಿ ಬಂದು ನೀವು ಗಮನಿಸ್ಬೋದು. ಇಲ್ಲಿ ನೋಡಿ, ಇದು ಈ ಮಣ್ಣಿದೆಯಲ್ಲ ನೋಡಿ, ಇಲ್ಲಿ ಗಮನಿಸಿದ್ರೆ ಅವರ ಈ ಫ್ಲೋರಿಂಗ್ ಇದೆಯಲ್ಲ, ಫ್ಲೋರಿಂಗಿಂದ ಕರೆಕ್ಟಾಗಿ 6 ಇಂಚು ಅಂದರೆ ಅರ್ಧ ಅಡಿ ಮಾತ್ರ ಅವ್ರು ಮಣ್ಣು ಹಾಕೊಂಡಿರೋದು. ಅರ್ಧ ಅಡಿ ಮಣ್ಣಲ್ಲೇ ಇದು ಮಾಡಿದ್ದಾರೆ. ಸೊ ಆ ಮಣ್ಣಿಗೆ ಏನು ಗೊಬ್ಬರ ಎಲ್ಲ ಹಾಕಿರ್ತಾರೆ? ಗೊಬ್ಬರ, ವರ್ಮಿ ಕಾಂಪೋಸ್ಟ್ ಗೊಬ್ಬರ, ಬೇವಿನ ಹಿಂಡಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಕಿದ್ದೀವಿ. ಮತ್ತು ಯಾವಾಗ ನಾವು ಸ್ವಲ್ಪ ಇದು ಏನದು ಕಾಂಪೋಸ್ಟ್ ಹಾಕ್ತಾ ಇರ್ತೀವಿ. ಕೆಮಿಕಲ್ NPK, ಯೂರಿಯಾ ಯಾವುದು ಯೂಸ್ ಮಾಡಲ್ಲ. ಓಕೆ. ಬೇವಿನ ಹಿಂಡಿ ಹಾಕ್ತೀವಿ. ಈ ಪೆಸ್ಟಿಸೈಡ್ ಸ್ಪ್ರೇ ಹೊಡೆಯೋದು? ಪೆಸ್ಟಿಸೈಡ್ ಸ್ಪ್ರೇ ಮಾಡಲ್ಲ. ಬೇವಿನ ಎಣ್ಣೆ, ಹೊಂಗೆ ಎಣ್ಣೆ ಇದೆಲ್ಲ ಹಾಕ್ತೀವಿ. ಅದು ಇದು ಕೀಟಗಳನ್ನ ಕಂಟ್ರೋಲ್ ಮಾಡುತ್ತೆ. ಕೀಟಗಳು ಬಂದ ಮೇಲೆ ಹಾಕಿದರೆ ಅದು ಅಷ್ಟು ಎಫೆಕ್ಟಿವ್ ಇಲ್ಲ. ನಾವು ರೆಗ್ಯುಲರ್ ಆಗಿ ಒಂದು 15 ದಿವಸಕ್ಕೊಂದ್ಸರಿ ಒಂದು ನೀಮ್ ಆಯಿಲ್ ಸ್ಪ್ರೇ, ಮತ್ತು ಇದು ಗಾರ್ಲಿಕ್, ಗ್ರೀನ್ ಚಿಲ್ಲಿ ಆ್ಯಂಡ್ ಆನಿಯನ್ ಮಿಕ್ಸ್ ಮಾಡಿ ನೀರಿಗೆ ಹಾಕಿ ಸ್ಪ್ರೇ ಮಾಡಿದರೆ ಅದು ರಿಪೆಲ್ ಮಾಡುತ್ತೆ ಪೆಸ್ಟನ್ನು. ಅದಕ್ಕೆ ಬರಲ್ಲ. ಅರಿಶಿನಕ್ಕೆ ಇರುವೆ ಬರಲ್ಲ. ಈ ಥರ ನೇಚರಲ್ಲಿ ಇದೆ. ಆ್ಯಂಡ್ ಇವುಗಳೆಲ್ಲ ದೇ ಡೋಂಟ್ ಕಿಲ್ ದ ಇನ್ಸೆಕ್ಟ್ಸ್, ಬರದೇ ನೋಡ್ಕೊಳ್ತದೆ ಅಷ್ಟೇ. ಬಟ್ ಸಾಯಿಸಲ್ಲ. ಒಂಥರ ಈ ಕಂಟ್ರೋಲ್ ಥರ ಇರುತ್ತೆ. ಇಟ್ಸ್ ನಾಟ್ ಎ ಕಿಲ್ಲರ್. ಪೆಸ್ಟಿಸೈಡ್ ಅಂತ ಹೇಳಲ್ಲ. ಸೈಡ್ ಅಂದರೆ ಕಿಲ್ಲಿಂಗ್ ಅಲ್ಲ. ಸೂಯಿಸೈಡ್, ಹೋಮಿಸೈಡ್, ಜನಸೈಡ್. ಸೊ ಪೆಸ್ಟಿಸೈಡ್ ಆಲ್ಸೋ ಕಿಲ್ಸ್ ದ ಪೆಸ್ಟ್. ಈ ಆರ್ಗ್ಯಾನಿಕಲ್ಲಿ ವಿ ಕಾಲ್ ಇಟ್ ಆಸ್ ರಿಪೆಲೆಂಟ್. It will make them go away. It protects from not coming. So that way it maintains the balance also, ecological balance. Very good. So ಇಲ್ಲೇನಿದೆ? ಹೂವು, ಆಮೇಲೆ ಇಲ್ಲೆಲ್ಲ ಹೂವು. ಅಲ್ಲಿ ಲಾಸ್ಟಲ್ಲಿ ಒಂದು ಇದಿದೆ, ಗೋವಾ ಸೀಬೆ ನೋಡಿ ಸ್ನೇಹಿತರೆ. ಸರ್, ಒಳ್ಳೆ ಸೀಬೆಕಾಯಿ ಬಿಟ್ಟಿದೆ, ಬರ್ತಾ ಇರ್ತದೆ. ತಗೊಳ್ಳಿ, ಕಿತ್ಕೋಬೋದಾ? ಬನ್ನಿ ಸ್ನೇಹಿತರೆ, ನಮ್ಮ ರಾಜೇಶ್ ಅವರ ಟೆರೇಸ್ ಗಾರ್ಡನ್ನಲ್ಲಿ ಒಂದು ಸೀಬೆಕಾಯಿ ಬಿಟ್ಟಿದೆ. ನಮ್ಮ ಅದೃಷ್ಟ ಇವತ್ತು ನಮಗೆ ಸಿಕ್ಬಿಟ್ಟಿದೆ. ಅದು ಇವತ್ತು ಅವ್ರ ಅನುಮತಿ ಕೇಳಿದ್ದೀವಿ. ಕಿತ್ಕೊಳ್ಳಿ ಸರ್. ಕಿತ್ಕೋಬೋದಾ? ಖಂಡಿತ. ನೋಡಿ, ಬರೀ ಅರ್ಧ ಅಡಿ ಮಣ್ಣಲ್ಲಿ ಮಾತ್ರ ಸ್ನೇಹಿತರೆ ಒಂದು ದೊಡ್ಡ ಸೀಬೆಕಾಯಿ ಮರ, ಬೇವಿನ ಮರ ಎಲ್ಲ ಬೆಳೆದಿದೆ. ನೋಡಿ, ಕೇಳ್ಬೋದು ಯಾರನ್ನ ಇದು ಹೆಂಗೆ ಫಲ ಬರುತ್ತೆ ಅಂತ. ಬಂದಿದೆ ನೋಡಿ, ಇದು ಯಾವುದು ಎಷ್ಟು ಚೆನ್ನಾಗಿ ಫಲನೇ ಬಂದಿದೆ. ಇದು ಇನ್ನೊಂದಿದೆ ಒಳ್ಳೇದು. ಸರ್ ತಗೊಳ್ಳಿ. ಕ್ಯಾಚ್ ನೋಡಿ ಅಲ್ಲಿ ಸರ್, ಹಕ್ಕಿಗಳು ಬರ್ಡ್ಸ್ ಬಂದಿದೆ. ಬನ್ನಿ ಸರ್ ಇಲ್ಲಿ. ಹೌದೌದು ಸರ್, ನಿಮ್ಮ ತೋಟಕ್ಕೆ ಹಕ್ಕಿ ಬಂದು ಕಚ್ಚಿದೆ ನೋಡಿ, ಒಂದು ಗಿಳಿನೋ ಹಕ್ಕಿನೋ? ಹೌದು. ಅದು ಬರ್ತಾ ಇರ್ತದೆ, ಹಕ್ಕಿಗಳು ಬರ್ತದೆ. ಅದು ಬೇಕಾದಷ್ಟು ಅದು ತಗೊಳ್ತದೆ, ಮಿಕ್ಕದು ನಾವು ತಗೊಳ್ತೀವಿ.
ಆದರೆ ಈ ಹಕ್ಕಿ ಆಗಲಿ ಅಣಿಲಾಗಲಿ ಅವರಿಗೆ ಬೇಕಾಗಿರೋದು ಮಾತ್ರ ತಗೊಳುತ್ತೆ. ಹಾಂ. ಏನು ಡ್ಯಾಮೇಜ್ ಮಾಡಲ್ಲ, ಗಿಡನ ತೊಂದರೆ ಕೊಡಲ್ಲ. ಅವರಿಗೆ ಬೇಕಾದ್ರೆ ತಗೊಂಡು ಹೋಗಿಬಿಡ್ತದೆ. ಅದು ಅವ್ರು ತಗೊಳ್ಳಿ ಅಷ್ಟೇ. ನಮಗೆ ಬೇಕಾದ ನಮಗೆ ಸಿಗ್ತದೆ. ಸೊ ಅವ್ರು ಈ ಹೊಟ್ಟೆ ತುಂಬಿದ ಮೇಲೆ ಇನ್ನೊಂದು ಮುಟ್ಟಲ್ಲ, ಎಷ್ಟು ಬೇಕೋ ಅಷ್ಟು ತೊಗೊಂಡು ಹೋಗ್ಬಿಡ್ತದೆ ಅಷ್ಟೇ. ತೊಗೊಂಡು ನಾಳೆಗೆ ಇಟ್ಕೋತೀನಿ ಇಲ್ಲ, ನಾಳೆ ಆ ಕಥೆ ಇಲ್ಲ. ಆ ಫ್ಯಾಮಿಲಿಗೆ ಬೇಕು, ರಿಲೇಟಿವ್ಸ್ಗೆ ಬೇಕು, ಆ ಥರ ಅದಕ್ಕೆ ಬೇಕಾಗಿರೋದು ತೊಗೊಂಡು ಅದು ಹೋಗ್ಬಿಡ್ತದೆ. ಬಟ್ ಈ ಹಕ್ಕಿ ತಿಂದಿರೋದು ತೊಗೋಬೋದಾ? ಅದು ಕಟ್ ಮಾಡಿ ತಗೊಳ್ಬೋದು, ಏನು ಪಾಯ್ಸನ್ ಏನಿಲ್ಲ ಅದು. ಓಕೆ, ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಇದು. ಏನು ಹಕ್ಕಿ ತಿಂದಿರೋದು ಅಳಿಲು ತಿಂದಿರೋದಾ? ಅನಿಲ್ ಅಂತ ಕಾಣುತ್ತೆ. ಅಳಿಲು ನೋಡಿ, ಅದು ದಿ ಬೆಸ್ಟ್ ಹಣ್ಣು ಸೆಲೆಕ್ಟ್ ಮಾಡಿದ್ದೀವಿ. ನೋಡಿ ಇದು ಚಿಕ್ಕ ಹುಳ್ಳು ಹಣ್ಣಾಗಿರೋದು ತಗೊಂಡಿದೆ ಅದು. ನೋಡಿ ಎಷ್ಟು ನ್ಯಾಚುರಲ್ ಬುದ್ಧಿವಂತಿಕೆ ಇದೆ. ಓಕೆ, ಅಂದರೆ ಅಳಿಲು ಅಥವಾ ಯಾವುದೋ ಒಂದು ಪಕ್ಷಿ ಪೂರ್ತಿ ಹೆಣ್ಣಾಗಿರೋದನ್ನ ಹುಡುಕಿ ತಿಂದಿದೆ. ಯಾಕಂದರೆ ಇನ್ನೂ ಬೇರೆ ಎರಡು ಇತ್ತು, ಅದು ಮುಟ್ಟಕ್ಕೆ ಹೋಗಿಲ್ಲ ಅದನ್ನು. ಇದನ್ನು ತಿನ್ನೋಣ ಇದನ್ನು. ಸರ್ ತೊಳೆದೇ ಡೈರೆಕ್ಟಾಗಿ ತಿನ್ಬಿಡ್ಬೋದು? ಹಾಂ, ಅಷ್ಟೇ. ನೋ ವಾಷಿಂಗ್ ನೀಡೆಡ್ ಆಲ್ಸೋ? ವಾಷಿಂಗೇ ಬೇಡ, ಯಾಕಂದರೆ ಏನು ಕೆಮಿಕಲ್ ಇಲ್ಲ, ಪೆಸ್ಟಿಸೈಡ್ ಇಲ್ಲ, ಏನಿಲ್ಲ. ಸುಮ್ಮನೆ ವೈಪ್ ಮಾಡಿ ತಿನ್ಬೋದು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ. ಏನು ರುಚಿ ಸರ್ ಇದು? ಫುಲ್ ಆರ್ಗ್ಯಾನಿಕ್. ಮನೆ ಮುಂದೆ ಬೆಡ್ರೂಮ್ ಪಕ್ಕ ಬೆಳೆದಿರೋದು ಸೀಬೆಕಾಯಿ ನೋಡಿ. ಗ್ರೇಟ್. ರಾಜೇಶ್ ಸರ್, ಇದಕ್ಕೆ ನೀರು ಹೇಗೆ ಹಾಕ್ತೀರಿ? ನೀರು ಯಾವ ಟೈಮಲ್ಲಿ ಕೊಡ್ತೀರಿ, ಹೇಗೆ ಮಾಡ್ತೀರಿ? ಅದು ಡಿಪೆಂಡ್ಸ್ ಆನ್ ದ ಕ್ಲೈಮೇಟ್. ನಾರ್ಮಲಿ ಒನ್ಸ್ ಇನ್ ಎ ಡೇ. ನೀರು ಹಾಕೋದು ಯಾವಾಗಲೂ ಬೆಟರ್ ಡೂ ಇಟ್ ಇನ್ ದ ಮಾರ್ನಿಂಗ್ ಇಲ್ಲ ಈವ್ನಿಂಗ್. ಫುಲ್ ಬಿಸಿಲಿದ್ರಾಗ ನಾಟ್ ಅಡ್ವೈಸಬಲ್ ನೀರು ಹಾಕೋಕ್ಕೆ. ಈ ದೊಡ್ಡ ದೊಡ್ಡ ಪಾಟಿಗೆಲ್ಲ ನಾನು ಡ್ರಿಪ್ ಮಾಡ್ತೀನಿ. ಡ್ರಿಪ್ ಸಿಸ್ಟಮ್ ಮಾಡಿದ್ದೀನಿ. ಓಕೆ. ಮತ್ತು ಲಾನಿಗೆ ಸ್ಪ್ರಿಂಕ್ಲರ್ ಮಾಡಿದ್ದೀನಿ, ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದ್ದೀನಿ. ಮ್ಯಾನ್ಯಲಿ ಆಲ್ಸೋ ನಾನು ವಾಟರ್ ಮಾಡ್ತೀನಿ. ನಾರ್ಮಲಿ ಒನ್ಸ್ ಇನ್ ಎ ಡೇ. ಬಟ್ ಈಗ ಒಂದು 10 ದಿವಸ ನಾನು ನೀರು ಹಾಕೇ ಇಲ್ಲ. ಮಳೆ ಬೇಕಾದಷ್ಟು ಬರ್ತಾ ಇರಲಿಲ್ಲ. ಹೌದು. ಮತ್ತು ಮಣ್ಣನ್ನು ಕೂಡ ನೋಡಿ, ಈಗ ಮಳೆ ಬಂದು ತಂಪಿದೆ. ಈ ಹುಲ್ಲು ಹಾಕಿದಿರಲ್ಲ, ಯಾಕೆ ಸರ್? ನೀವೇ ಹಾಕಿದ್ದ ಅಥವಾ ನಾನೇ ಹಾಕಿದ್ದು. ಏನು ಹುಲ್ಲದು, ಯಾಕೆ ಹಾಕಿದ್ರೆ? ಇದು ಮೆಕ್ಸಿಕನ್ ಗ್ರಾಸ್ ಅಂತ. ಹಾಂ, ಮೆಕ್ಸಿಕನ್ ಗ್ರಾಸ್ ಕೇಕ್ ಥರ ಸಿಗ್ತದೆ. ಅದು ತಂಡ ಹಾಕ್ಬಿಟ್ರೆ ಒಂದು ಗ್ರೀನರಿ ಇರ್ತದೆ. ಇಟ್ಸ್ ನೈಸ್ ಟು ವಾಕ್, ನಡೆಯೋಕ್ಕೆ ಚೆನ್ನಾಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಮೇಂಟೆನೆನ್ಸ್ ಇದೆ. ವೀಡ್ಸ್ ಬರ್ತದೆ, ಅದೆಲ್ಲ ಮ್ಯಾನ್ಯಲಿ ರಿಮೂವ್ ಮಾಡಬೇಕು. ಬಟ್ ಒಂದು ವಿಷುವಲ್ ಅಪೀಲ್ ಚೆನ್ನಾಗಿ ಕಾಣುತ್ತೆ ಅಂತ ಐ ಮೇಡ್ ಲಾನ್. ಇಲ್ಲೂ ಲಾನ್ ಇದೆ, ಅಲ್ಲೂ ಲಾನ್ ಇದೆ. ಸೊ ಇದು ಹಾಕಿದ್ರೆ ವೀಡ್ಸ್ ಕಳೆ ಬರಲ್ಲ? ಕಳೆ ಬರ್ತದೆ. ಕಳೆ ಬರದೆ ನಾವು ತೆಗಿಬೇಕು. ಓಕೆ. ಸೊ ನಿಮ್ಮ ಮನೆಗೆ ಬೇಕಾಗಿರೋ ಹೂವು, ತರಕಾರಿ, ಸೊಪ್ಪು ಇಲ್ಲೇ ಬರುತ್ತೆ? ಇಲ್ಲೇ ಬರುತ್ತೆ. 60% ತರಕಾರಿ ನಮಗೆ ಬರುತ್ತೆ. ವೆರಿ ನೈಸ್. ಬನ್ನಿ ಸರ್, ಈ ಹೂವು ಸರ್ ಇದ್ಯಾವ್ದು ಸರ್? ಇದು ಹೂವು ಇಟ್ಸ್ ಜಸ್ಟ್ ಡೆಕೋರೇಟಿವ್ ಫ್ಲವರ್. ಬೊಟಾನಿಕಲ್ ನಿಮ್ಗೆ ಗೊತ್ತಿಲ್ಲ, ಬಟ್ ಯಾವಾಗಲೂ ಬರ್ತಾ ಇರ್ತದೆ. ನಾಟ್ ಸೀಸನಲ್, ಯಾವಾಗಲೂ ಹೂ ಇದ್ದೇ ಇರ್ತದೆ. ಅದೇ ಥರ ಇದು ಯಾವಾಗಲೂ ಹೂ ಬಂದೇ ಬರ್ತದೆ. ಹಾಂ, ನೋಡಿ ಇಲ್ಲಿದೆ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿರೋ ಹೂ ಬಂದಿದೆ ಇದು. ಆದರೆ ಮಳೆ ಬಂದ್ಬಿಟ್ರೆ ಸರ್, ಈಗ ನೀರು ಬಿದ್ದು ಒಂಥರ ಈ ಕೆಸರು ಮಣ್ಣು ಸಿಡಿಯೋದು ಇತ್ಯಾದಿ ಏನಾಗ? ಅದೇ ಅದು ಫಿಲ್ಟರ್ ಥರ ಹಾಕಿದೆ ಅಂತ ಹೇಳಲ್ಲ, ಅವಾಗ ಮಣ್ಣಿನ ಕೆಳಗೆ ಹೋಗಲ್ಲ, ನೀರು ಹರಿದು ಹೋಗ್ಬಿಡ್ತದೆ. ನಿಮ್ಗೆ ಗೋಡೆಗೆ ತೊಂದರೆ ಆಗಲ್ಲ? ಮನೆಯ ಸ್ಟ್ರೆಂತ್ಗೂ ತೊಂದರೆ ಆಗಲ್ಲ? ವಾವ್, ನೋಡಿ ಇಷ್ಟಾಗಲ್ಲ. ಮನೆಯ ಒಂದು 10% ಜಾಗ ಇದೆ, ಆಲ್ಮೋಸ್ಟ್ 10% ಆಫ್ ಯುವರ್ ಸೈಟ್. ಇವ ಮನೆಯ 10% ಜಾಗನ ಇವರು ಗಾರ್ಡನ್ ಬಿಟ್ಕೊಂಡಿದ್ದಾರೆ. ನೋಡಿ ಮಣ್ಣು, ಅರ್ಧ ಅಡಿ ಮಣ್ಣೆ ತಂದು ಹಾಕ್ಬಿಟ್ಟಿದ್ದಾರೆ. ನಾವು ಅನ್ಕೋತೀವಿ ಗೊತ್ತಾ, 2 ಪಾಟ್ ಇಟ್ಬಿಟ್ರೆ ಅದು ಮನೆಗೆ ತೊಂದರೆ ಆಗುತ್ತೆ, ರೂಫಿಗೆ ತೊಂದರೆ ಆಗುತ್ತೆ. ಅದೇನೂ ಇಲ್ಲ, ಅದೆಲ್ಲ ಮಿತ್ಸ್. ಅದೆಲ್ಲ ಮಿತ್ಸ್. ಯಾವಾಗಲೂ ಮನೆ ಕಟ್ಟುವಾಗ, ಪ್ಲಾನ್ ಮಾಡುವಾಗ, ಈಗ ಗ್ರೌಂಡ್ ಅಂಡ್ ಫಸ್ಟ್ ಅಂದರೆ ಸೆಕೆಂಡ್ ಫ್ಲೋರು ಬೇರ್ ಮಾಡುವಂತ ಕ್ಯಾಲ್ಕುಲೇಷನ್ ಮಾಡಿರ್ತಾರೆ, ಅಂಡ್ ಟೆರೆಸಲ್ಲಿ ಬಿಡ್ತಾರೆ. ನಾವೇನೇ ಏನು ಗಾರ್ಡನ್ ಮಾಡಿದ್ರು ಒಂದು ಫ್ಲೋರ್ ವೆಯ್ಟ್ ಬರಲ್ಲ ಅದು. ಸೊ ಅದೆಲ್ಲ ಮಿತ್ತು. ಅದೇ ಥರ ಇಫ್ ಯುವರ್ ಬಿಲ್ಡಿಂಗ್ ಕ್ಯಾನ್ ವಿತ್ಸ್ಟ್ಯಾಂಡ್ ರೈನ್, ಇಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ವಾಟರಿಂಗ್. ಸೊ ಇಟ್ಸ್ ಆಲ್ ಎ ಮಿತ್ ಆಸ್ ಲಾಂಗ್ ಎಸ್ ಇಸ್ ಮ್ಯಾನೇಜ್ಡ್. ಒಳ್ಳೆ ವಾಟರ್ ಪ್ರೂಫಿಂಗ್ ಮಾಡಿಬಿಟ್ಟು ಒಳ್ಳೆ ಡ್ರೈನಿಂಗ್ ಸಿಸ್ಟಮ್ ಮಾಡಿಬಿಟ್ರೆ ದೇರ್ ಇಸ್ ನೋ ಪ್ರಾಬ್ಲಮ್. ಸೂಪರ್, ವೆರಿ ನೈಸ್. ಆದರೆ ಇದನ್ನು ಮಾಡೋದ್ರ ಜೊತೆಗೆ ನಾವು ಟೈಮ್ ಕೊಡಬೇಕು. ಇದಕ್ಕೆ ಟೈಮ್ ಕೊಡಬೇಕಂದ್ರೆ ಸೆಟ್ ಮಾಡುವಾಗ ಬೇಕಾದಷ್ಟು ಟೈಮ್ ಕೊಡಬೇಕು. ಆಮೇಲೆ ನಾವು ಡೈಲಿ ಒಂದು 1/2 ಅವರ್ ಅಷ್ಟೇ. ನಾನು ಅಡ್ವೈಸ್ ಮಾಡೋದು, ನೀವು ಹೋಗಿ ಮ್ಯಾನ್ಯಲಿ ವಾಟರ್ ಮಾಡಿ. ಬಿಕಾಸ್ ವಾಟರ್ ಮಾಡುವಾಗ ನೀವು ಗಿಡ ನೋಡ್ತೀರಿ, ಏನಾದರೂ ಪೆಸ್ಟ್ ಅಟ್ಯಾಕ್ ಏನಾಗಿದ್ರೆ ಯು ಕ್ಯಾನ್ ಮೇಕ್ ಔಟ್, ಪ್ರೂನ್ ಮಾಡ್ಬೋದು. ಸೊ 1/2 ಅವರ್ ಸ್ಪೆಂಡ್ ಮಾಡಿಸ್ ಅ ಪ್ಲೆಷರ್. ಇಟ್ಸ್ ಆಲ್ಸೋ ಎ ಫ್ಯಾಮಿಲಿ ಗೆಟ್ ಟುಗೆದರ್ ವೇರ್ ಹೂ ಆಲ್ ಕ್ಯಾನ್ ಕಮ್ ಆ್ಯಂಡ್ ಸ್ಪೆಂಡ್ ಸಮ್ ಟೈಮ್. 1/2 ಅವರ್ ಸಾಕು to maintain a garden, and maybe weekly once spend a little more time for pruning and manuring and all the spraying and all these things. It doesn't ಅಷ್ಟೇನು ಟೈಮ್ ತಗೊಳ್ಳಲ್ಲ, ಬಟ್ ರೆಗ್ಯುಲರ್ ಆಗಿ ವಿ ಹ್ಯಾವ್ ಟು ಪೇ ಅಟೆನ್ಷನ್ ಟು ದ ಗಾರ್ಡನ್. ವೆರಿ ನೈಸ್. ಬನ್ನಿ ನಿಮ್ಮ ಕಿಚನ್ ಗಾರ್ಡನ್ ಬನ್ನಿ. ನಾನು ಆ ಪಕ್ಷಿ ತಿಂದಿದ್ದ ಸೀಬೆಕಾಯಿ ತಿಂದ್ಬಿಟ್ಟೆ, ಖಾಲಿ ಮಾಡಿಬಿಟ್ಟೆ ನೋಡಿ. ಅದಷ್ಟೇ ಎಷ್ಟು ಬಿಟ್ಟು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ತಿಂದೆ. ಸರ್ ಡಸ್ಟ್ಬಿನ್ ಎಲ್ಲಿದೆ? ಡಸ್ಟ್ಬಿನ್ ಏನು ಬೇಕಾಗಿಲ್ಲ. ಇದನ್ನು ಇಲ್ಲಿ ಹುಲ್ಲಿಗೆ ಹಾಕಿದರೆ ಅದು ಗೊಬ್ಬರ ಆಗಿಬಿಡ್ತದೆ. ಹಿಂಗೆ ಹಾಕ್ಬಿಡೋದು ಅಷ್ಟೇ ಸಾಕು.
ಡಸ್ಟ್ಬಿನ್ ಹಿಡ್ಕೊಂಡಾಗ ಹಸಿ ಕಸ ಒಣ ಕಸ ಎಲ್ಲ ಇಲ್ಲ, ಡ್ರೈ ವೇಸ್ಟ್ ವೆಸ್ಟ್ ವೇಸ್ಟ್ ಮನೇಲಿ ಹಂಗೆ ಮಾಡ್ತೀವಿ. ಇದು ವೆಟ್ ವೇಸ್ಟ್ ತಾನೆ, ಹಿಂಗೆ ಬಿಸಾಕಿ ಹಿಂಗೆ ಆಗಬೇಕು ಅಷ್ಟೇ. ದಟ್ಸ್ ಆಲ್. ಅಷ್ಟೇ ಎಲ್ಲ ಪೀಸ್ ಅನ್ನೋಂತಾರ. ಓ ಸೂಪರ್. ಅದಷ್ಟೇ ಹಂಗೆ ಗೊಬ್ಬರ ಅಷ್ಟೇ ಗೊಬ್ಬರ ಆಗ್ಬಿಡುತ್ತೆ. ವಾವ್. ಈಗ ಫಾರೆಸ್ಟ್ ಎಲ್ಲ ಹಂಗೆ ಗೊಬ್ಬರ ಅದ. ಗೊಬ್ಬರ ಯಾರು ಹಾಕ್ತಾರೆ ಫಾರೆಸ್ಟಲ್ಲಿ? ಈ ಥರ ಬಿದಿರು ಎಲೆಗಳು, ಅನಿಮಲ್ಸ್ ತಿಂದಿರೋ ಫುಡ್ಡು ಅದೆಲ್ಲ ಗೊಬ್ಬರ ಆಗ್ಬಿಡ್ತದೆ. ಓಕೆ. ಸೊ ಆ ಥರ ನ್ಯಾಚುರಲ್ ಆಗಿ. ಮತ್ತು ನಮ್ಮ ಮನೆಯಲ್ಲಿ ಕಿಚನ್ ವೇಸ್ಟ್ ನಾವು ಕಂಪೋಸ್ಟ್ ಮಾಡ್ತೀವಿ. ಹಾಂ ಹಾಂ. ಅದು ತೋರಿಸ್ತೀನಿ, ಮೇಲೆ ತೋರಿಸ್ತೀನಿ ಕಂಪೋಸ್ಟ್ ಮಾಡ್ತಾ ಹೋಗೋಣ. ಜೇಮ್ಸ್ ಬಾಂಡ್ ಕಲಾಟಿ ಹಾಕೊಂಡ್ರೆ ಸರ್. ಹಾಂ ಜೇಮ್ಸ್ ಬಾಂಡ್ ಫ್ಯಾನ್ ನೀವು. ಬನ್ನಿ. ಈಗ ನಾವು ಸ್ನೇಹಿತರೆ ಇನ್ನೊಂದು ಫ್ಲೋರ್ ಮೇಲ್ಗಡೆ ಹೋಗೋಣ. ಅವರ ಕಿಚನ್, ಅಡುಗೆ ಮನೆಗೆ ಬೇಕಾಗಿರುವಂಥ ತರಕಾರಿಗಳು ಸೊಪ್ಪುಗಳನ್ನು ಬೆಳೆಯಕ್ಕೆ ಮಾಡ್ಕೊಂಡಿರೋ ಜಾಗ ನೋಡೋಣಂತೆ. ಓಹೋ ಓ ಗಾಡ್. ಇವಾಗ ಅಲ್ಲಿ ಹಾರ್ವೆಸ್ಟ್ ಆಯಿತು, ಟೊಮೆಟೊ ಚಿಲ್ಲಿ ಎಲ್ಲ ಹಾರ್ವೆಸ್ಟ್ ಆಯಿತು, ತಿರ್ಗಾ ಮಾಡಬೇಕು. ಈಗ ಐಡಿಯಲಿ ಇಫ್ ಯು ವಾಂಟ್ ಕಾನ್ಸ್ಟೆಂಟ್ ಸಪ್ಲೈ ಆಫ್ ವೆಜಿಟೇಬಲ್ಸ್ ನೀವು 3 ಬ್ಯಾಚಲ್ಲಿ ಮಾಡಬೇಕು. 1 ಬ್ಯಾಚ್ ಈ ತಿಂಗಳಲ್ಲಿ 1 ಬ್ಯಾಚ್ ಹಾಕಬೇಕು. ಅದು 1 ಮಂತ್ ಓಲ್ಡ್ ಆದಾಗ ಸೆಕೆಂಡ್ ಬ್ಯಾಚ್ ಹಾಕಬೇಕು. ಆಮೇಲೆ ತರ್ಡ್ ಅವಾಗ ಯಾವಾಗಲೂ ನಾರ್ಮಲ್ ಲೈಫ್ ಆಫ್ ಎನಿ ವೆಜಿಟೇಬಲ್ಸ್ 3 months. ಸೊ ಪ್ಲಾಂಟ್ ದ ಫಸ್ಟ್ ಮಂತ್, ಅದು 1 ಮಂತ್ ಆದಮೇಲೆ ಸೆಕೆಂಡಲ್ಲಿ ಸೋ ಮಾಡಿ, ಥರ್ಡ್ ಮಂತ್ಗೆ ಥರ್ಡಲ್ಲಿ ಸೋ ಮಾಡಿ. ನೀವು ಥರ್ಡ್ ಸೋ ಮಾಡಿದಾಗ ನಿಮಗೆ ಫಸ್ಟ್ ಈಲ್ಡ್ ಆಗ್ತಾ ಇರ್ತದೆ. ಆಮೇಲೆ ಅದು ಈಲ್ಡ್ ಕಡಿಮೆ ಆಗುವಾಗ ನಿಮಗೆ ಸೆಕೆಂಡ್ ಬರ್ತದೆ. ಆ ಥರ ರೊಟೀನ್ ಮಾಡ್ತಾ ಇರಬೇಕು. ಬಟ್ ನಾನು ಸದ್ಯಕ್ಕೆ ಒಂದಲ್ಲೇ ಮಾಡ್ತಾ ಇದ್ದೀನಿ. ಈಗ ಹಾರ್ವೆಸ್ಟ್ ಆಗಿದೆ, ಟೊಮೆಟೊಸ್ ಎಲ್ಲ ಹಾರ್ವೆಸ್ಟ್ ಆಗಿದೆ. ಅಲ್ಲ, ಈಗ ಇಲ್ಲಿ ಏನೇನಿದೆ ಹೇಳಿ ಸರ್. ಈಗ ಇಲ್ಲಿ ಕಿಚನ್, ಇದು ನಿಮ್ಮ ಕಿಚನ್ ಗಾರ್ಡನ್? ಕಿಚನ್ ಗಾರ್ಡನ್ ಏನೇನಿದೆ ಸರ್ ಇಲ್ಲಿ? ಇಲ್ಲಿ ಈಗ ಇದು ಒಂದು ವೆರೈಟಿ ಆಫ್ ನಿಂಬೆ ಈಲ್ಡ್ ಆಗಬೇಕು. ಮಲ್ಬೆರಿ ಇದೆ, ಹಾಂ, ಅದು ಈಲ್ಡ್ ಆಗಿಲ್ಲ. ಹಾಂ. ನುಗ್ಗೆ ಸೊಪ್ಪಿದೆ, ನುಗ್ಗೆ ಸೊಪ್ಪು, ನುಗ್ಗೆ ಸೊಪ್ಪು. ಮತ್ತು ಇದು ವಂಡರ್ ಬೆರಿ ಅಂತೀವಿ. ಹಾಂ, ತಿನ್ನೋದು ವಂಡರ್ ಬೆರಿ. ಇದು ಕಾಯಿ ತಿನ್ಬೋದು, ಎಲೆನೂ ಸೊಪ್ಪಾಗಿ ತಿನ್ಬೋದು. ಇದು ಹಿಂಗೆ ತಿನ್ಬೋದು, ಈಗ ತಿನ್ಬೋದು. ಸಾರಿ, ನಾವು ಚಿಕ್ಕವರಿದ್ದಾಗ ತಿಂತಾ ಇದ್ವಿ. ಹಾಂ, ಇದು ವೀಡಾಗಿ ಬರ್ತಾಯಿತ್ತು ಮುಂಚೆ ಎಲ್ಲ. ಈಗ ಇದು ಎಲ್ಲೂ ಸಿಗಲ್ಲ. ವೆರಿ ರೇರ್ಲಿ ಯು ಗೆಟ್ ಇನ್ ದ ಮಾರ್ಕೆಟ್ಸ್. ಸೊ ಇದನ್ನು ನಾನು ಈ ಬೀಜನ ಅಮೆಝಾನಲ್ಲಿ ಸೋರ್ಸ್ ಮಾಡಿದೆ. ಅಮೆಝಾನ್ ಸೋರ್ಸ್ ಮಾಡಿಬಿಟ್ಟು ಸೋ ಮಾಡಿದೆ. ಈ ಎಲೆ ಇಸ್ ಅ ವೆರಿ ವೆರಿ ನ್ಯೂಟ್ರಿಷಿಯಸ್ ಸೊಪ್ಪು. ಹೌದ್ರಾ? ಇದರಲ್ಲಿ ಸೊಪ್ಪು ಪಲ್ಯ ಮಾಡ್ಬೋದು. ಮತ್ತು ಇದು ಹಣ್ಣು ಹಂಗೆ ತಿನ್ಬೋದು. ಇದು ಕಾಯಾಗಿದ್ದಾಗ ಇದನ್ನು ಡ್ರೈ ಮಾಡಿಬಿಟ್ಟು ಫ್ರೈ ಮಾಡ್ಬೋದು. ಹಾಂ ಹಾಂ, ಆ್ಯಸ್ ಎ ಫ್ರೈಯಿಂಗ್ ಐಟಮ್, ಪಲ್ಯ ಥರ. ಹಾಂ, ಅದು ಮಾಡೋದು. ಸೊ ಆಲ್ ಪಾರ್ಟ್ಸ್ ಆಫ್ ದಿಸ್ ಗಿಡ ನಿಮಗೆ ನಾಟ್ ಓನ್ಲಿ ಇಟ್ ಈಸ್ ಯೂಸ್ಫುಲ್, ಇಟ್ಸ್ ಆಲ್ಸೋ ವೆರಿ ವೆರಿ ಹೆಲ್ತಿ. ಓಕೆ. ವಂಡರ್ ಬೆರಿ ಇದು ನಾವು ನಾರ್ಮಲ್ ಮಾರ್ಕೆಟಲ್ಲಿ ಯಾವಾಗಲೂ ಸಿಗಲ್ಲ. ನಾನು ಗ್ರೋ ಮಾಡೋದು, ಐ ಫೋಕಸ್ ಆನ್ ದೋಸ್ ವಿಚ್ ಆರ್ ನಾಟ್ ರೆಗ್ಯುಲರ್ಲಿ ಅವೈಲೇಬಲ್ ಇನ್ ದ ಮಾರ್ಕೆಟ್. ಓಕೆ. ಈಗ ಟೊಮೆಟೊ ಚಿಲ್ಲಿ ಎಲ್ಲ ಯಾವಾಗಲೂ ಸಿಗ್ತದೆ, ಅದು ಗ್ರೋ ಮಾಡ್ತೀನಿ. ಐ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದೋಸ್ ವೆಜಿಟೇಬಲ್ಸ್ ವಿಚ್ ಆರ್ ನಾಟ್ ನಾರ್ಮಲಿ ಅವೈಲೇಬಲ್ ಇನ್ ದ ಮಾರ್ಕೆಟ್. ಅಟ್ ದ ಸೇಮ್ ಟೈಮ್ ಅವುಗಳಲ್ಲಿ ಒಳ್ಳೆ ಪೋಷಕಾಂಶ ಇರ್ತದೆ. ಓಕೆ. ಆ ಥರ ಇದೊಂದು ವಂಡರ್ ಬೆರಿ ಒಂದು. ಇನ್ನೊಂದು ತೋರಿಸ್ತೀನಿ ಬನ್ನಿ. ಓಕೆ. ಇದು ಒಂಥರದ ಸೊಪ್ಪು. ಹಾಂ, ಅಗತ್ಯ ಸೊಪ್ಪು ಅಂತಾರೆ. ಏನು ಅಗತ್ಯ ಸೊಪ್ಪು ಅಂತಾರೆ. ಇದು ಟೇಸ್ಟ್ ಮೋರರ್ಲೆಸ್ ನುಗ್ಗೆ ಟೇಸ್ಟು, ಬಟ್ ವೆರಿ ವೆರಿ ಗುಡ್ ಫಾರ್ ಬೋನ್ಸ್, ಮೂಳೆಗಳಿಗೆ. ಮೂಳೆಗಳಿಗೆ ಇಟ್ಸ್ ವೆರಿ ವೆರಿ ಗುಡ್. ಓಕೆ. ಇದು ವೆರಿ ರೇರ್ಲಿ ಸಿಗ್ತದೆ. ಒಂದೆರಡು ಸಾರಿ ಮಲೇಷನ್ ನೋಡಿದ್ವಿ ತರಕಾರಿ ಅಂಗಡಿಯಲ್ಲಿ. ಸೊ ಇದು ವೈನಾರ್ ಗ್ರೋದಸ್ ಅಂತ, ಇದನ್ನು ಐ ಸೋರ್ಸ್ ಫ್ರಮ್ ಆನ್ಲೈನ್. ಓಕೆ. ಸೀಡ್ಸ್. ಇದು ಅಗತ್ಯ ಸೊಪ್ಪು. ಇಟ್ಸ್ ವೆರಿ ರೇರ್ ವೆರೈಟಿ ಆಫ್ ಇದು. ಇದನ್ನ ತಗೊಂಡು ಪಲ್ಯ ಮಾಡ್ತೀವಿ. ಮಾಮೂಲಿ ಸೊಪ್ಪು ಹೆಂಗೆ ಮಾಡ್ತೀವೋ ಅದೇ ಥರ ಪಲ್ಯ ಮಾಡ್ತೀವಿ. ವಾವ್. ಮೋರಲ್ಲೆಸ್ ಟೇಸ್ಟು ನಿಮಗೆ ನುಗ್ಗೆ ಥರ ಇರ್ತದೆ, ಲಿಟ್ಲ್ ಮೋರ್ ಪಂಜೆಂಟ್ ಆಗಿರ್ತದೆ. ಇದು ಅಗತ್ಯ ಸೊಪ್ಪು. ಓಕೆ. ಮತ್ತು ಇದು ಏನು ಸರ್ ಇದು? ಗಜನಿಂಬೆ. ಗಜನಿಂಬೆ ಇದು ಪಿಕ್ಕಲಿಗೆ ಯೂಸ್ ಮಾಡ್ತಾರೆ. ನಿಂಬೆ ಟೇಸ್ಟ್ ಇರ್ತದೆ, ಇನ್ನು ಸ್ವಲ್ಪ ದೊಡ್ಡದಾಗಿದೆ. ಗಜನಿಂಬೆ. ಇದರಲ್ಲಿ ನಿಂಬೆ ಥರ ಜ್ಯೂಸು ಮಾಡಬಹುದು. ಸೊ ದಿಸ್ ಇಸ್ ಒನ್ ಮೋರ್ ಥಿಂಗ್ ವಿಚ್ ಇಸ್ ನಾಟ್ ಕಾಮನ್ಲಿ ಅವೈಲೇಬಲ್ ಇನ್ ದ ಮಾರ್ಕೆಟ್. ಸರ್, ಅದನ್ನು ತಂದು ಟೆರೆಸ್ ಮೇಲೆ ಬೆಳೆದ್ಬಿಟ್ಟಿದ್ದೀರಾ? ಹೌದು. ಎಷ್ಟು ದಿನ ಆಯ್ತು ಹಾಕಿದ್ದಾನೆ? ಎಷ್ಟು ವರ್ಷ ಆಯಿತು ಇದು ಹಾಕಿ? ಇದೆಲ್ಲ 1 year ಇಲ್ಡಿಂಗ್ ಸರ್. ಇಲ್ಲಿ ಇರೋಲ್ಲ ಆಲ್ಮೋಸ್ಟ್ ವಿತಿನ್ 1 year ಇದೆ. ಎಲ್ಲ 1 year. ಯಾವುದೋ 10 ವರ್ಷ 15 ವರ್ಷದ? ಎಲ್ಲ ವಿದಿನ್ 1 year ಓನ್ಲಿ. ಈ ಮೋಸ್ಟ್ ಆಫ್ ದ ಪ್ಲಾಂಟ್ಸ್ ಇಲ್ಲಿ ನೋಡೋ ಪ್ಲಾಂಟ್ಸ್ ಎಲ್ಲ ದೇ ಆರ್ 1 year old ಪ್ಲಾಂಟ್ಸ್. ಇದು ಎಷ್ಟು ಚಿಕ್ಕದಿತ್ತು ಅಂದಾಗ ನೀವು? ಇದು ಚಿಕ್ಕ ಸ್ಯಾಪ್ಲಿಂಗ್ ಆಗಿತ್ತು, ನರ್ಸರಿ ಸಸಿ. ಇದು ಸಕಲೇಶ್ಪುರದಿಂದ ತಂದೆ, ನರ್ಸರಿಯಿಂದ. ಅವಾಗ ಸಣ್ಣ ಸಸಿ ಕಾರ್ಗೆ ಹಾಕೊಂಡು ಬಂದೆ. ಒಂದು 8-9 ತಿಂಗಳಲ್ಲಿ ಇಲ್ಲಿ ಶುರು ಆಯಿತು. ಹಾಂ. ಈಗ ಡೈಲಿ ಇರುತ್ತೆ?
ಯಾವಾಗಲೂ ಬರ್ತದೆ, ಬೇಕಾದ್ರೆ ತೊಗೊಳ್ಳಿ ಒಂದು. ಬೇಡ ನಿಮ್ಮಲ್ಲೇ ಇರಲಿ, ಇಲ್ಲ ಬೇಕಾದಷ್ಟಿದೆ, ಬೇಕಾದಷ್ಟು. ವೇಸ್ಟ್ ಆಗಿಬಿಡ್ತದೆ. ಬಟ್ ನೋಡಿ ಸ್ನೇಹಿತರೆ, ಬರೀ ಒಂದು 8-9 ತಿಂಗಳಲ್ಲಿ ಅವರೊಂದು ಗಜನಿಂಬೆ ಗಿಡನ ಇಷ್ಟು ದೊಡ್ಡ ಪಾಟಲ್ಲಿ, ಇದೇನಿದು? ಇದು ಡ್ರಮ್, ದೊಡ್ಡ ಡ್ರಮ್ ಇರ್ತದೆ, ಆಯಿಲ್ ಡ್ರಮ್. ಹಾಂ, ಪ್ಲಾಸ್ಟಿಕ್ ಡ್ರಮ್. ಅದನ್ನು ಎರಡಾಗಿ ಕಟ್ ಮಾಡಿ ಪಾಟಾಗಿ ಯೂಸ್ ಮಾಡ್ತೀವಿ. 2 ಪಾಟು. 2 ಪಾಟ್ ಬರ್ತದೆ. ಓಕೆ, ಅದಕ್ಕೆ ಮಣ್ಣು ಗೊಬ್ಬರ ಹಾಕಿದ್ದೀರಿ? ರೆಗ್ಯುಲರ್ ಮಿಕ್ಸ್, ಕೆಮ್ಮಣ್ಣು, ಬೇವಿನ ಹಿಂಡಿ, ಮತ್ತು ಟೆರೆಸ್ ಗಾರ್ಡನ್ಲಿಂದ ಸ್ವಲ್ಪ ಕೋಕೋಪೀಟ್ ಯೂಸ್ ಮಾಡ್ತೀವಿ. ಕೋಕೋಪೀಟ್ ಅಂದರೆ ವೆಯ್ಟ್ ಕಮ್ಮಿ ಮಾಡ್ತೀವಿ. ಅದು ಫುಲ್ ಮಣ್ಣಾಗಿದ್ರೆ ವೆಯ್ಟ್ ಜಾಸ್ತಿ ಆಗುತ್ತೆ. ಸ್ವಲ್ಪ 50% ಕೆಮ್ಮಣ್ಣು 50% ಕೋಕೋಪೀಟ್ ಹಾಕಿದ್ರೆ ನಮಗೆ ವೆಯ್ಟ್ ಬ್ಯಾಲೆನ್ಸ್ ಆಗುತ್ತೆ. ಕೋಕೋಪೀಟ್ ಲೈಟ್ ವೆಯ್ಟ್ ಅದು, ಬಟ್ ಸೇಮ್ ನ್ಯೂಟ್ರಿಷನ್ ಆಫ್ ಸಾಯಿಲ್. ಆ್ಯಂಡ್ ಕಾಂಪೋಸ್ಟ್, ವರ್ಮಿಂಗ್ ಕಾಂಪೋಸ್ಟ್, ಸ್ವಲ್ಪ ಬೇವಿನ ಹಿಂಡಿ, ಇದೆಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಇಟ್ ಬಿಕಮ್ಸ್ ಅ ರಿಚ್ ಸೋರ್ಸ್ ಆಫ್ ಗ್ರೋಯಿಂಗ್ ಫಾರ್ ದ ಪ್ಲಾಂಟ್ಸ್. ನೆಲದಲ್ಲಿ ಬೀಜ ಹಾಕಿದ್ರೆ ಅಥವಾ ನೆಲದಲ್ಲಿ ಸಸಿ ಹಾಕಿದ್ರೆ ಏನಾಗುತ್ತೆ, ತೋಟದಲ್ಲೋ ಅಥವಾ ಹೊಲದಲ್ಲೋ ಎಲ್ಲ ಹಾಕಿದ್ರೆ ಏನಾಗುತ್ತೆ, ಅದು ಬೇರೆ ಹುಡ್ಕೊಂಡು ಹೋಗ್ತಾನೆ ಇರ್ತವೆ ಹೊರಗಡೆಗೆ. ಇಲ್ಲೇನಾಗುತ್ತೆ, ನಿಂತು ಬಿಟ್ಟಿರ್ತದೆ. ಸೊ ಅದಕ್ಕೆ ಬೆಳೆಯೋಕ್ಕೆ ಗ್ರೋತ್ ಹೇಗೆ? ಅದು ಅಷ್ಟೇ ಗ್ರೋ ಆಗುತ್ತೆ. ಅದು ಮುಂದೆ ಹೋಗಲ್ಲ, ಅದಕ್ಕೆ ರೂಟ್ ಇಲ್ಲ ಅಲ್ಲ. ಸೊ ಇಷ್ಟು ಬರ್ತದೆ. ಫಾರ್ ನಾರ್ಮಲ್ ಈ ಥರ ಮಿನಿ ಟ್ರೀಸ್ಗೆ ಅಬೌಟ್ 2 feet ಆಫ್ ಸಾಯಿಲ್ ಇಸ್ ಸಫಿಷಿಯಂಟ್. ಇದೆಲ್ಲ 2 feet ಎರಡು ಸಾಕು ಸಾಯಿಲ್. ಸೊ ಅದಕ್ಕೆ ಮಣ್ಣು ಜಾಸ್ತಿ ಇಲ್ಲಿರೋದ್ರಿಂದ ದೊಡ್ಡದಾಗಿ ಬೆಳೆಯಲ್ಲ, ಈಲ್ಡ್ ಮಾಡುತ್ತೆ, ಮಾಡ್ತಾ ಇರ್ತದೆ. ಬಟ್ ಸಾಯಲ್ಲ. ಗ್ರೋತ್ ಡಿಪೆಂಡ್ಸ್ ಆನ್ ಹೌ ಫಾರ್ ದ ರೂಟ್ಸ್ ಕ್ಯಾನ್ ಗೋ. ಬಟ್ ಇಷ್ಟು ರೂಟ್ ಹೋದ್ರೆ ಬರ್ತಾ ಇರ್ತದೆ, ಬೆಳೀತಾ ಇರ್ತದೆ, ಈಲ್ಡ್ ಕೊಡ್ತಾ ಇರ್ತದೆ. ಆದ್ರೆ ಮಣ್ಣು ಚೇಂಜ್ ಮಾಡ್ಬೇಕಾ? ಏನ್ ಬೇಕಿಲ್ಲ, ಮಣ್ಣು ಚೇಂಜ್ ಮಾಡಿ ಗೊಬ್ಬರ ಆಗ್ತಾ ಇದ್ರೆ ಸಾಕು. ನಾನು ಮಣ್ಣು ಚೇಂಜ್ ಮಾಡೇ ಇಲ್ಲ. ಸೊ ಇಡೀ ಲೈಫ್ ಟೈಮ್ ಒನ್ಸ್ ಒಂದು ಮಣ್ಣು ಹಾಕ್ಬಿಟ್ರೆ ಮುಗೀತು ಅಷ್ಟೇ. ಅದು ಇರೋಷ್ಟು ದಿನ ಅದಕ್ಕೆ ಅಷ್ಟೇ. ಈಗ ನೆಲದಲ್ಲಿ ಗಿಡ ಹಾಕಿದ್ರೆ ಏನು ಚೇಂಜ್ ಮಾಡ್ತಾ ಇಲ್ಲಲ್ಲ, ಅದೇ ಮಣ್ಣು ತಾನೆ. ಸ್ವಲ್ಪ ನ್ಯೂಟ್ರಿಷನ್ ಆಗ್ತಾ ಇರಬೇಕು. ಫಾರ್ಮ್ ಯಾರ್ಡ್ ಮೆನ್ಯೂರ್, ವರ್ಮಿಂಗ್ ಕಂಪೋಸ್ಟ್ ಇದು ಹಾಕ್ತಾ ಇದ್ರೆ ಬರ್ತಾ ಇರ್ತದೆ ಅದು. ಓ ಗ್ರೇಟ್, ವೆರಿ ನೈಸ್. ಆಮೇಲೆ ನೋಡಿ, ಏನೋ ಈ ಒಣಗೋಗಿದ್ದು ಆ ಥರದ್ದು ಏನಿಲ್ಲ, ತುಂಬ ಸಫಿಷಿಯೆಂಟಾಗಿ ಬಂದಿದೆ, ತುಂಬ ಆರೋಗ್ಯವಾಗಿ ಬಂದಿದೆ. ಹೌದು, ವೆರಿ ಗುಡ್. ನೋಡಿ ಇದರ ಆರೋಗ್ಯನ ನೋಡಿ, ಎಲೆಗಳು ಹೇಳ್ತವೆ, ಜೊತೆಗೆ ನೋಡಿ ಅದಕ್ಕೆ ಬಂದಿರೋ ಕಾಯಿ ನೋಡಿ, ಆ ನಿಂಬೆಕಾಯಿ, ಗಜನಿಂಬೆಕಾಯಿ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ನೋಡಿ. ಅದು ಹೇಳ್ತಾ ಇದೆ ನಾನು ಆರೋಗ್ಯವಾಗಿದ್ದೀನಿ. ಸೊ ಇಟ್ ಇಸ್ ಸೇಯಿಂಗ್ ಐ ಆಮ್ ಹೆಲ್ತಿ. ಗ್ರೇಟ್. ಆಮೇಲೆ ಸರ್ ಇಲ್ಲಿ ಇದೇನು ವೀಡಲ್ಲ, ಅದು ಕಳೆ ಅಲ್ಲ, ವೇಸ್ಟ್ ಅಲ್ಲ, ಇದು ಸೊಪ್ಪು ಅಲ್ವಾ? ಇದು ಸೊಪ್ಪು, ಒಣಗಣಿ. ಒಣಗಣೆ ಸೊಪ್ಪು. ಅದು ರೆಡ್ ವೆರೈಟಿ, ಗ್ರೀನ್ ವೆರೈಟಿ ಎರಡೂ ಇದೆ ನೋಡಿ. ಕೆಂಪು ಒಣಗಣೆ, ಹಸಿರು ಒಣಗಣೆ ಎರಡೂ ಇದೆ. ಇದು ಹೌದ್ರಾ? ಇದು ವೆರಿ ಹೆಲ್ತಿ, ಕಣ್ಣು ಹೆಲ್ತಿಗೆ ತುಂಬ ಒಳ್ಳೆಯದು. ಇದು ಯಾವಾಗಲೂ ಮಾರ್ಕೆಟಲ್ಲಿ ಸಿಗಲ್ಲ. ಪಾಲಕ್ಕು, ದಂಟು ಅದೆಲ್ಲ ಯಾವಾಗಲೂ ಸಿಗ್ತಾ ಇರ್ತದೆ. ಇದು ವೆರಿ ರೇರ್, ಅದಕ್ಕಾಗಿ ಇದು ಬೆಳೀತಾ ಇದ್ದೀನಿ. ಇದು ಕೆಂಪು, ಹಸಿರು ಎರಡು ವೆರೈಟಿ ಇದೆ. ಇದನ್ನು ಮಾಮೂಲಿ ಸೊಪ್ಪು ಥರ ಪಲ್ಯ ಮಾಡ್ಬೋದು. ಪಲ್ಯ ಮಾಡ್ಬೋದು, ತುಂಬ ಒಳ್ಳೇದು ಆರೋಗ್ಯಕ್ಕೆ, ತುಂಬ ಒಳ್ಳೆ, ಕಣ್ಣಿಗೆ ತುಂಬ ಒಳ್ಳೇದು ಅಂತಾರೆ. ಆಮೇಲೆ ಇದು ಡೈಲಿ ನೀವು ಅಂದರೆ ಯೂಸ್ ಮಾಡ್ತೀರಿ? ಯೂಸ್ ಮಾಡ್ತಾ ಇರ್ತೀವಿ. ಇದು ಬರ್ತದೆ, ವೀಟ್ ಥರ ಬರ್ತದೆ, ತುಂಬ ವೆರಿ ಫಾಸ್ಟ್ ಗ್ರೋಯಿಂಗ್ ಪ್ಲಾನ್. ನಾವು ಯೂಸ್ ಮಾಡ್ತಾ ಇರ್ತೀವಿ. ಇದು ವೆರಿ ಗುಡ್ ಆ ಥರ. ಸರ್ ಟೊಮೆಟೊ ಅಯ್ಯೋ ಸರ್, ಕೈ ಬಂದ್ಬಿಡ್ತು, ಸಾರಿ, ಕೈ ಬಂದ್ಬಿಟ್ಟು ಟೊಮೆಟೊ ಬೆಳೆದ್ಬಿಟ್ಟವ್ರು ಟೆರೆಸ್ ಮೇಲೆ. ಈ ಮಣ್ಣು ಏನು ಚೇಂಜ್ ಮಾಡೋಂಗಿಲ್ಲ, ಏನು ಬೇಕಿಲ್ಲ. ಈ ಟೊಮೆಟೊ ಲೈಫ್ ಟೈಮ್ ಕಮ್ಮಿ ಅಲ್ವಾ? ತೆಗೆದ್ಬಿಟ್ಟು ಮತ್ತೆ ಹೊಸ ಬೀಜ ಹಾಕಬೇಕು. ಗ್ರೇಟ್. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಯೂಸ್ ಮಾಡೋದು ಯಾವಾಗಲೂ ನಾಟಿ ಯೂಸ್ ಮಾಡಲ್ಲ. ಈಗ ನಾಟಿ ಕಾಯಿಂದ ಇರೋ ಬೀಜ ತಿರ್ಗಿ ಹಾಕ್ಬೋದು. ಇದ್ರ ಬೀಜ ತಿರ್ಗಿ ಹಾಕ್ಬೋದು, ಬರ್ತದೆ. ಹೈಬ್ರಿಡಲ್ಲಿ ಬರಲ್ಲ. ಹೈಬ್ರಿಡ್ ಗಿಡ ಬರುತ್ತೆ, ಆದರೆ ನಮಗೆ ಕಾಯಿ ಕೊಡಲ್ಲ. ನಾಟಿನಲ್ಲಿ ಅದೇ ಒಂದು ಸಾರಿ ಬೀಜ ತೊಗೊಂಡಿದ್ದು ಸಾಕು, ನಾವು ಹಾಕ್ತಾ ಇರ್ಬೋದು ಬೀಜ. ಅದೇ ಈ ಮಾರ್ಕೆಟಲ್ಲಿ ನಾಟಿ ಟೊಮೆಟೊ ಮಾಡ್ತಾರಲ್ಲ ಅವು? ಅದು ಓಕೆ ವೆರಿ ನೈಸ್. ಮೆಣಸಿನ್ಕಾಯ್ದು ಅದಾ? ಅದು ಮೆಣಸಿಲ್ಲಿ ಹೋಯ್ತದು. ಇದೆಲ್ಲ ಈಲ್ಡಿಂಗ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಹೊಸ ಗಿಡಗಳು. ನಿಂಬೆ ಗಿಡ, ನರಳೆ ಇದೆ, ನರಳೆ. ಓಹೋ, ಓಕೆ. ನುಗ್ಗೆ ನಾವು ಕಾಯಿಗಿಂತ ಸೊಪ್ಪು ಯೂಸ್ ಮಾಡ್ತೀವಿ. ಸೊಪ್ಪು ತುಂಬ ಒಳ್ಳೆಯದು ಯೂಸ್ ಮಾಡ್ತೀವಿ. ಮತ್ತು ಇನ್ನೊಂದು ನಾನು ಏನು ಮಾಡಿದೆ ಅಂದರೆ, ಇಲ್ಲಿಂದ ಹೋಗೋ ನೀರೆಲ್ಲ, ಹೊರಗಡೆ ಹೋಗೋ ನೀರೆಲ್ಲ ಒಂದೇ ಪೈಪಿಗೆ ತಗೊಂಡು ಅದನ್ನು ಕೆಳಗಡೆ ಒಂದು ಸಿಂಟೆಕ್ಸಲ್ಲಿ ಫಿಲ್ ಮಾಡ್ತೀನಿ. ಯಾಕಂದರೆ ಗಿಡದಿಂದ ಹೋಗೋ ನೀರು ಯಾಕೆ ವೇಸ್ಟ್ ಮಾಡೋದು, ಡ್ರೈನಿಗೆ ಹೋಗಲ್ಲ. ಎಲ್ಲ ಪೈಪು ಫಸ್ಟ್ ಫ್ಲೋರ್ ಇದು ಎಲ್ಲ ಸೇರಿ ಒಂದು ಸಿಂಟೆಕ್ಸ್ಗೆ ಹೋಗುತ್ತೆ. ನೆಕ್ಸ್ಟ್ ಡೇ ವಾಟರ್ ಮಾಡೋದು ಆ ಸಿಂಟೆಕ್ಸ್ನಿಂದ ಪಂಪ್ ಮಾಡ್ಕೊಳ್ತೀನಿ. ಸೊ ಇವುಗಳಿಂದ ಆಚೆ ಹೋದ ನೀರನ್ನ ವೇಸ್ಟ್ ಮಾಡಲ್ಲ. ಯಾಕಂದರೆ ಗಿಡದಿಂದ ಆಚೆ ಹೋದ ನೀರು ತುಂಬ ನ್ಯೂಟ್ರಿಯೆಂಟ್ ಇರ್ತದೆ, ಮತ್ತು ನಮಗೆ ನೀರು ಸೇವ್ ಆಗುತ್ತೆ. ಯಾಕಂದರೆ ಆ ನೀರು ಇನ್ನೂ ನ್ಯೂಟ್ರಿಷಿಯಸ್ ಇರ್ತದೆ. ಅದೆಲ್ಲ ಒಂದು ಸಿಂಟೆಕ್ಸ್ಗೆ ಹೋಗಿ ಕಲೆಕ್ಟ್ ಆಗುತ್ತೆ, ಮತ್ತು ಅಲ್ಲಿಂದ ಪಂಪ್ ಕೊಡ್ತೀವಿ. ಬೇಕಾದರೆ ಕೆಳಗೆ ತೋರಿಸ್ತೀನಿ ಸಿಂಟೆಕ್ಸ್. ಸೊ ಈ ಗಿಡಕ್ಕೇನು ಫ್ರೆಶ್ ನೀರೇ ತೊಗೊಂಬ, ನನಗೆ ಕ್ಯಾನ್ ವಾಟರ್ ಹಾಕೊಂತ ಏನು ಕೇಳಲ್ಲ, ಬಿಸ್ಲರಿ ವಾಟರ್ ಏನು ಬೇಕು ಗಿಡಗಳಿಗೆ. ಓಕೆ. ಸೊ ಅದು ಆ ಥರದ್ದು ಅವುಗಳ ಬೇರಿಂದ ಹೊರಟ್ರೆ ನೀರೇ ಬೇಕು, ನ್ಯೂಟ್ರಿಷಿಯಸ್ ಆಗಿರ್ತದೆ.
ಗ್ರೇಟ್. ಆಮೇಲೆ ಮಣ್ಣು ನೋಡಿ ಸರ್ ಹೆಂಗೆ ತುಂಬ್ಕೊಂಡಿದ್ದಾರೆ ಮಣ್ಣು. ತೋರಿಸಿ ಸರ್ ನಿಮ್ಮ ಮಣ್ಣು ಎಲ್ಲಿಂದ ತರ್ತೀರಿ ಈ ಮಣ್ಣು? ಇದು ನರ್ಸರಿ ಕಡೆ ಸಿಗ್ತದೆ. ಇದು ಒಂದು ಟ್ರ್ಯಾಕ್ಟರ್ ತೊಗೊಂಡೆ, ಇದು ಓನ್ಲಿ ಮಣ್ಣಿದು. ಓಕೆ. ಈಗ ನೆಕ್ಸ್ಟ್ ನಾನು ಸೆಕೆಂಡ್ ಬ್ಯಾಚ್ ಮಾಡೋಣ ಅಂತಿದ್ದೀನಿ. ಇಲ್ಲೇ ಹಾಂ, ಇದೊಂದು ಈ ಥರ ಇನ್ನೊಂದು ಬ್ಯಾಚ್ ಮಾಡಿದರೆ ಹಾಂ ಅದಕ್ಕೆ ಹಾಕಿದ್ರೆ ಯಾವಾಗಲೂ ನಮಗೆ ವೆಜಿಟೇಬಲ್ ಸಪ್ಲೈ ಇರ್ತಾ ಇರ್ತದೆ. ಅವಾಗ 100% ಆಗ್ಬಿಡುತ್ತೆ. 100% ಆಗಿಬಿಡ್ತದೆ. ಈಗ ಈ ಮಣ್ಣಿಗೆ ನಾವು ಗೊಬ್ಬರ ಮಿಕ್ಸ್ ಮಾಡಬೇಕು, ಬೇವಿನ ಎಣ್ಣೆ ಮಿಕ್ಸ್ ಮಾಡಬೇಕು, ಸ್ವಲ್ಪ ಕೋಕೋಪೀಟ್ ಮಿಕ್ಸ್ ಮಾಡಿಬಿಟ್ಟು ಈ ಥರ ಸ್ಟ್ಯಾಂಡಿಗೆ ಹಾಕಿದರೆ ಅದು ಅಡ್ವಾಂಟೇಜ್. ಈ ಸ್ಟ್ಯಾಂಡ್ ಅಡ್ವಾಂಟೇಜ್ ಏನಂದರೆ ನಿಂತ್ಕೊಂಡೇ ಗಾರ್ಡನಿಂಗ್ ಮಾಡ್ಬೋದು, ಬೆಡ್ ಮಾಡುವಂಗಿಲ್ಲ. ಈಗ ನನ್ನ ಪೇರೆಂಟ್ಸ್ ಎಲ್ಲ ಬಂದರೆ ಅವ್ರಿಗೆ ಹಾರ್ವೆಸ್ಟ್ ಮಾಡೋದು, ಗಾರ್ಡನಿಂಗ್ ಮಾಡೋದು ನಿಂತ್ಕೊಂಡೇ ಮಾಡ್ಬೋದು. ಅದಕ್ಕೆ ಈ ಥರ ಸ್ಟ್ಯಾಂಡ್ ಮಾಡಿದ್ದೀನಿ ನಾನು. ವೆರಿ ನೈಸ್. ಅದು ರೆಡಿಮೇಡ್ ಸಿಗುತ್ತಾ? ಇಲ್ಲ, ಮಾಡಿದ್ದೆ ನಾನು. ಅದು ಬ್ಯಾರಲ್ಲೇ ಅದು. ಓಹೋ, ಅದು ನಿಮ್ಮ ಇಂಜಿನಿಯರಿಂಗೆ? ಹಾಂ, ಸೆಲ್ಫ್ ಇಂಜಿನಿಯರಿಂಗ್ ಅದು? ಹೌದೌದು. ಬನ್ನಿ ನೋಡೋಣ. ಈ ಬ್ಯಾರಲ್ ರೆಡಿಮೇಡ್ ಅಲ್ಲ ಇವು, ಈ ಕಂಟೈನರ್ಸ್? ಇಲ್ಲ, ನಾನು ಮಾಡಿದ್ದು. ಅಂದರೆ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡ್ರೆ, ಅಂದರೆ ನೀವೇ ಡಿಸೈನ್ ಮಾಡಿ? ಹೌದು. ಹೌದು. ಇದು ನಾರ್ಮಲ್ ಬ್ಯಾರಲ್. ಆ ಬ್ಯಾರಲ್ನ ಕಟ್ ಮಾಡಿ ಎರಡು ಮಾಡ್ತೀವಿ. ಓಕೆ. ಮಾಡಿಬಿಟ್ಟು ಈ ಥರ ಫ್ರೇಮ್ ಸ್ಟ್ಯಾಂಡ್ ಮಾಡಿದ್ವಿ. ಅದಕ್ಕೆ ಬ್ಯಾರಲ್ ಕೂರಿಸೋದು. ಓಕೆ. ಈ ಬ್ಯಾರಲ್ ಕೆಳಗಡೆ ಡ್ರೈನ್ ಹೋಲ್ ಇರ್ತದೆ, ತೂತಿದೆ. ಹಾಂ, ನೀರು ಹೋಗೋಕ್ಕೆ. ಇದು ಮೋಲ್ಡ್ ಮೇಲೆ ಬೀಳುತ್ತೆ, ಮೇಲೆ ಬೀಳುತ್ತೆ, ರೂಫ್ ಮೇಲೆ ಬೀಳುತ್ತೆ. ಅದು ಹರಿದು ತಿರ್ಗಾ ಸಿಂಟೆಕ್ಸ್ಗೆ ಹೋಗ್ಬಿಡುತ್ತೆ, ಅದು ಕೆಳಗಡೆ. ಓಕೆ. ಸೊ ಆ ಥರ ಅವರೇ ಮಾಡ್ಕೊಂಡಿದ್ದಾರೆ. ವೆರಿ ನೈಸ್. ಇದೆಲ್ಲ ಏನು ನೀರು ಡ್ರಿಪ್ಪಿಗ? ಇಲ್ಲ, ಇದು ಬಳ್ಳಿ ಕ್ರೀಪರ್ಸ್ ಹೋಗೋಕ್ಕೆ. ಓಕೆ ಓಕೆ. ಈ ಥರ ಬಳ್ಳಿ ಹಬ್ಸಕ್ಕೆ. ಓಕೆ. ಉದಾಹರಣೆಗೆ ಈಗ ಅವರೆಕಾಯಿ ಬಳ್ಳಿಲಿ ಅವರೆಕಾಯಿ, ಚಪ್ರದವರೆ, ಆಗ್ಲಿಕಾಯಿ, ಇದೆಲ್ಲ ಬಳ್ಳಿಯಲ್ಲಿ ಬರುತ್ತೆ. ಇಲ್ಲಿ ಬೆಳಿತೀವಿ? ಓ ಗಾಡ್. ಈಗ ಹೋಯ್ತಲ್ಲ, ಅದು ಆಗ್ಲಿಕಾಯಿದು ಲೈಫ್ ಆಗಿತ್ತು, ಮುಗೀತು. ಹೊಸದು ಹಾಕ್ಬೇಕು ಈಗ ನೀವು. ಹೌದು. ಸ್ನೇಹಿತರೆ ನೋಡಿ, ಒಂದು ಬೆಂಡೆಕಾಯಿ ಬಂದ್ಬಿಟ್ಟಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಅಲ್ಲಿದೆ, ದೊಡ್ಡದಿದೆ ಅಲ್ಲಿ ಮೇಲೆ ನೋಡಿ. ನೋಡಿ ಇಲ್ಲೊಂದು ಬೆಂಡೆಕಾಯಿ ಬಲ್ತ್ಬಿಟ್ಟಿದೆ ನೋಡಿ. ಬೆಂಡೆಕಾಯಿ ನೀವು ಕಿತ್ಕೊಂಡು ಸಾರು ಮಾಡೋಕ್ಕೆ ಹೋಗಿಲ್ಲ, ಇದನ್ನ ಹಾಗೆ ಬಿಟ್ಬಿಟ್ಟಿದ್ದೀರಿ. ಇದು ಬೆಂಡೆಕಾಯಿ ಸೆಕ್ಷನ್ನು. ಗುಡ್. ಸೊ ಈಗ ನಿಮ್ಮ ಅಡುಗೆ ಮನೆಯ ಅವಶ್ಯಕತೆ, ನಿಮ್ಮ ದಿನನಿತ್ಯದ ಉಪಯೋಗದ ಅವಶ್ಯಕತೆಯ 60% ಬರುತ್ತೆ. 60% ಬರುತ್ತೆ. ವಾವ್. ಡಿಪೆಂಡ್ಸ್ ಆನ್ ದ ಸೀಸನ್. ಬಟ್ ನಾವು ಕಿಚನ್ ಗಾರ್ಡನಿಂಗ್ ಮಾಡೋದಂದರೆ ಇನ್ನೊಂದೇನೆಂದರೆ, ಒಂದು ವೆಜಿಟೇಬಲ್ ಬಂದರೆ ಅದು ಬರ್ತಾ ಇರ್ತದೆ. ಈಗ ನಾವು ಬದನೆ ಬೆಳೆದರೆ ಒಂದು 10 ದಿವಸ 15 ದಿವಸ ನಮ್ಮ ಮನೆಯಲ್ಲೇ ಎಲ್ಲ ಬದನೆ ಡಿಶ್, ವಾಂಗಿಬಾತ್, ಬದನೆಕರಿ, ಬದನೆ ಸಾಂಬಾರು, ಆ ಥರ ಎಣ್ಣೆಗಾಯಿ ಅದೆಲ್ಲ ಅದೇ ಬರ್ತಾ ಇರ್ತದೆ. ವಾವ್. ವಿ ಹ್ಯಾವ್ ಟು ಗೋ ವಿತ್ ದಟ್. ಸೊ ಅದೇ ಎನರ್ಜಿ, ಅದೇ ನ್ಯೂಟ್ರಿಯೆಂಟ್ ಸಿಗುತ್ತೆ. ಅದೇ ಸಿಗ್ತದೆ. ವೆರಿ ಗುಡ್. ಸಂಬಂಧಿಕರಿಗೆ ಕೊಡ್ಬೋದು. ಹೌದು, ಕೊಡ್ಬೋದು. ಆ ಥರ. ಗ್ರೇಟ್. ವೆರಿ ನೈಸ್ ಸರ್. ಬನ್ನಿ ನಿಮ್ಮ ಇದು ನೋಡೋಣ, ನೀರು ತುಂಬ ಟ್ಯಾಂಕ್. ಸರ್ ನೀವು ರಾಜಾನೇ, ಯು ಆರ್ ಆಲ್ಸೋ ಕಿಂಗ್. ಹೇಗೆ? ಯು ಲಿವಿಂಗ್ ಎ ಕಿಂಗ್ಸ್ ಲೈಫ್, ರೈಟ್? ನೋ ಕೆಮಿಕಲ್, ನೋ ಫರ್ಟಿಲೈಸರ್ ತಾನೇ? ಹೌದು. ಯಾಕಂದರೆ ಆರ್ಗ್ಯಾನಿಕ್ ತರಕಾರಿ ಇವತ್ತು ತುಂಬ ಕಾಸ್ಟ್ಲಿ, ಸಿಗೋದೇ ಇಲ್ಲ, ದುಡ್ಡು ಕೊಟ್ಟರು ಸಿಗೋದಿಲ್ಲ. ಪ್ಯೂರ್ ಆರ್ಗ್ಯಾನಿಕ್ ಅಂತ ಹೇಳ್ತಾರೆ. ಎಷ್ಟು ನಂಬೋದು? ನಮ್ಮ ದುಕಾನ್ ಬೆಲೆ ಅಲ್ವಾ? ನೀವೇ ಬೆಳೆದ್ರೆ ಖಂಡಿತ. ಗ್ರೇಟ್. ಸಿಂಪಲ್ ಲಿವಿಂಗ್. ಅವ್ರಿಗೆ ಗೊತ್ತಾಯ್ತು ನೋಡಿ, ಅದು ಆ್ಯಕ್ಚುಲಿ ಹಿಂಗೆ ಫಿಲ್ಟ್ರ್ ಮಾಡಬೇಕು. ನಿಂತು ಬಿಟ್ರೆ ನೀರು ಸೊಳ್ಳೆ ಬಂದ್ಬಿಡ್ತಾರೆ. ಅದಕ್ಕೆ ಅವ್ರು ಅದನ್ನ ರೊಟೇಟ್ ಮಾಡ್ತಿರೋದು. ಇದೆಲ್ಲ ಡ್ರೈನ್ ಪೈಪ್ಸು. ಟೆರೆಸ್ ಬರ್ತಾ ಇದೆ, ಇಲ್ಲೇನೋ ಬರ್ತಾ ಇದೆ. ಡ್ರೈನ್ ಪೈಪು ಯಾವ ಗಿಡಕ್ಕೆ ಹಾಕೋ ನೀರು ಓವರ್ಫ್ಲೋ ಆಗಿ ಈ ಪೈಪ್ ಮೂಲಕ ಎಲ್ಲ ಪೈಪು ಒಟ್ಟಿಗೆ ಸೇರಿ ಮನೆ ಹಿಂದ್ಗಡೆ, ಇದು ಬ್ಯಾಕ್ ಸೈಡ್ ಒಂದು, ಹಿಂದ್ಗಡೆ ಬಂದು ಆ ಕಡೆಯಿಂದಾನು ಬರ್ತಾ ಇದೆ ಡ್ರೈನ್ ಪೈಪು. ಎಲ್ಲ ಬಂದು ಈ ಸಿಂಟೆಕ್ಸ್ಗೆ ತುಂಬುತ್ತೆ. ಈ ಟ್ಯಾಂಕಿಗೆ ತುಂಬ್ಕೋತಾ ಇದೆ. ಈ ಟ್ಯಾಂಕಿಗೆ ತುಂಬಿಕೊಳ್ತಾ ಇದೆ. ಓಕೆ. ಇದೆ, ಫುಲ್ ತುಂಬಿದೆ. ಫುಲ್ ಇದೆ. ಆ ನೀರೇ ತಿರ್ಗಾ ಬರ್ತದೆ. ಓಕೆ. ಈಗ ಇವತ್ತು ಸಂಜೆ ನೀರು ಹಾಕ್ಬೇಕಂದ್ರೆ, ಇವತ್ತು ಹಾಕಲ್ಲ, ದೇವ ಇದೆ. ಬಟ್ ನೀರು ಹಾಕೋದಂದ್ರೆ ಈ ಮೋಟ್ರ್ ಆನ್ ಮಾಡ್ಕೊಳ್ಳೋದು. ಈ ಮೋಟ್ರ್ ಆನ್ ಮಾಡಿಕೊಂಡು ಈ ನೀರನ್ನು ಗಿಡಕ್ಕೆ ಹಾಕೋದು, ಹಾಕೋದು. ಅದು ಓವರ್ಫ್ಲೋ ಆಗ್ತಿದ್ರೆ ಇಲ್ಲೇ ಬಂದುಬಿಡ್ತದೆ. ಸೊ ನೋ ಎಕ್ಸ್ಟ್ರಾ ನೀರು? ನೋ ಎಕ್ಸ್ಟ್ರಾ. ಮೇ ಬಿ ಒನ್ಸ್ ಇನ್ 15 days ಸ್ವಲ್ಪ ಒಂದು ಕ್ವಾರ್ಟರ್ ಟ್ಯಾಂಕ್ ಫಿಲ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಅದೇ ನೀರು ನಾಟ್ ಓನ್ಲಿ ಸೇವ್ ವಾಟರ್, ಈ ನೀರು ಇಟ್ ಇಸ್ ವೆರಿ ರಿಚ್ ಇನ್ ನ್ಯೂಟ್ರಿಷನ್. ಹೌದು, ಗಿಡಕ್ಕೆ ಹೋಗಿ ಬರ್ತಾ ಇದೆಲ್ಲ. ಸೊ ಇದೊಂದು ಮಾಡಿದ್ದೀನಿ ನಾನು. ಗ್ರೇಟ್. ಆಮೇಲೆ ಇದು ಮಳೆ ನೀರು ಇದಕ್ಕೆ ಬರುತ್ತಾ? ರೈನ್ ವಾಟರ್ ಅದೇ ಟೆರೆಸಲ್ಲಿ ಓವರ್ಫ್ಲೋ ಆಗಿ ಮಳೆ ಇಲ್ಲೇ ಬರುತ್ತೆ. ಓವರ್ಫ್ಲೋ ಆದರೆ ಕೆಳಗಡೆ ಹೋಗುತ್ತೆ, ಇಲ್ಲಿ ಹೊರಟೋಗುತ್ತೆ. ಸೂಪರ್. ನೋಡಿ ಸ್ನೇಹಿತರು, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಬರೀ ಒಂದು ಟ್ಯಾಂಕ್ ನೀರು ಇಟ್ಬಿಟ್ಟಿದ್ದೀರಿ, ರೆಡಿ ಆಗಿದೆ. ಸಾಕು. 15 ದಿವಸಕ್ಕೊಂದು ಸರಿ ಸ್ವಲ್ಪ ಫಿಲ್ ಮಾಡ್ತಾರೆ ಸಾಕು. ಅಲ್ಲ, ಅದೇ ರಿಸೈಕಲ್ ಆಗ್ತಾ ಇರ್ತದೆ, ರೊಟೇಟ್ ಆಗ್ತಾ ಇರ್ತದೆ. ಸೂಪರ್. ಈಗ ನೋಡಿ, ಬ್ಯಾಂಗ್ಳೂರ್ ಅಥವಾ ಎನಿ ಅರ್ಬನ್ ಅಥವಾ ಎನಿ ಸಿಟಿ, ಎನಿ ಮೆಟ್ರೋ ಸಿಟಿಲಿ ಭಾಳ ದೊಡ್ಡ ಸಮಸ್ಯೆ ಅಂದರೆ ಜಾಗದ್ದೇ.
ಸ್ಪೇಸ್ ಪ್ರಾಬ್ಲಮ್. ಸೊ ನೀವಿಲ್ಲಿ ಇರೋ ಸ್ಪೇಸ್ನ ಯೂಸ್ ಮಾಡ್ಕೊಂಡು ಬೇರೆ ಏನೋ ಮಾಡ್ತೀರಿ, ಏನು ಥಾಟು? ಅದೇ ಇದಕ್ಕೆಲ್ಲ ಇನ್ಸ್ಪಿರೇಷನ್ ವಾಸ್ ಡಾಕ್ಟರ್ ವಿಶ್ವನಾಥ್, ವಾಸ್ ಎ ಪ್ರೊಫೆಸರ್ ಇನ್ GKVK, ಆ್ಯಂಡ್ ಅವರು he founded a NGO called Garden City Farmers. Bangalore was once called as Garden City. So Garden City Farmers, how can you make Bangalore green? ಅವ್ರದ್ದು ವಿಷನ್ ಏನಂದರೆ, ನೀವು ಹೇಳ್ದಂಗೆ ಬೆಂಗಳೂರಲ್ಲಿ ಮೋಸ್ಟ್ ಆಫ್ ದ ಹೌಸಸ್ಗೆ ದೇ ಡೋಂಟ್ ಹ್ಯಾವ್ ಓಪನ್ ಸ್ಪೇಸ್ ಇಲ್ಲ ಗಾರ್ಡನ್ ಮಾಡೋಕ್ಕೆ. ಅವಾಗ ಅವ್ರದ್ದು ಥಾಟ್ ಪ್ರೊಸೆಸ್, ಟೆರೆಸಲ್ಲಿ ವೈ ಕ್ಯಾನ್ ವಿ ಮೇಕ್ ಎ ಗಾರ್ಡನ್ ಆ್ಯಂಡ್ ಮೇಕ್ ಬ್ಯಾಂಗ್ಳೂರ್ a little more green and eco-friendly ಅಂತ. He founded this trust called Garden City Farmers. So ಅವರೇ ನನ್ನ ಇನ್ಸ್ಪಿರೇಷನ್. He started a movement called OTG, Organic Terrace Gardening. First be organic, don't use chemicals, don't use pesticides, use only natural methods, because that way you kill all the microorganisms ಭೂಮಿಯಲ್ಲಿರೋದು. ಸೊ ಬಿ ಆರ್ಗ್ಯಾನಿಕ್ ಆ್ಯಂಡ್ ಟೆರೇಸ್ ಗಾರ್ಡನ್ಸ್, ಬಿಕಾಸ್ ಓಪನ್ ಸ್ಪೇಸ್ ಇಲ್ಲ, ಯಾವ ಮನೆಯಲ್ಲೂ ಇಲ್ಲ. ಸೊ ಟೆರೇಸ್ ಗಾರ್ಡನ್ಸ್ ಮಾಡಿ ಅಂತ. ಅದು ಇಂಟ್ರೆಸ್ಟಿಂಗ್ ಏನಂದರೆ, ದಿಸ್ ವಾಸ್ ಫೌಂಡೆಡ್ ಇನ್ 2010, ಈ ಗಾರ್ಡನ್ ಸಿಟಿ ಫಾರ್ಮರ್ಸು. ಐ ವಾಸ್ ಒನ್ ಆಫ್ ದ ಫೌಂಡೆಡ್ ಟ್ರಸ್ಟೀಸ್ ಆ್ಯಂಡ್ ವಿ ಬ್ರಾಟ್ ಅಪ್ ಟುಗೆದರ್. Unfortunately, we lost Dr. Vishwanath to COVID. 2020. He passed away in 2020. ಇವಾಗ ನಾನು and my colleagues, one Dr. Rajendra Hegde and Anil Narig, we are taking forward this mission. As a part of this Garden City Farmers, ನಾವು once in 3 months, ಊಟ ಫ್ರಮ್ ಯುವರ್ ತೋಟ ಅಂತ ಒಂದು ಈವೆಂಟ್ ಆರ್ಗನೈಸ್ ಮಾಡ್ತೀವಿ. ಪ್ರತಿ 3 ತಿಂಗಳಿಗೊಂದು ಸರಿ. ಊಟ ಫ್ರಮ್ ಯುವರ್ ತೋಟ, ಚೆನ್ನಾಗಿದೆ ಟೈಟ್ಲ್. ಬರೋ ಊಟ ಫ್ರಮ್ ಯುವರ್ ತೋಟ is happening on 31st August. ಯಾರ ಮನೇಲಿ? ಮನೆಯಲ್ಲ, ಇದು ಯೂಶ್ವಲಿ ಇಟ್ ಹ್ಯಾಪನ್ಸ್ ಇನ್ ಕಾಮನ್ ಪ್ಲೇಸ್, ಗ್ರೌಂಡ್ ಆರ್ ಸಮಥಿಂಗ್. ಈ ಸಾರಿ ನಮ್ಮ ಸ್ಕೂಲಲ್ಲಿ ಆಗ್ತಾ ಇದೆ. ಹೌದಾ? ನಮ್ಮ ಸ್ಕೂಲಲ್ಲಿ ನಾವು ಬರ್ಬೋದು ಊಟ? ಖಂಡಿತ ಬರ್ಬೋದು. ಚೆನ್ನಾಗಿದೆ, ಊಟಕ್ಕೆ ಹೋಗೋಣ ಬನ್ನಿ. ಇಟ್ ಸ್ಟಾರ್ಟೆಡ್ ವಿತ್ ನಥಿಂಗ್ ಆ್ಯಂಡ್ ಟುಡೇ ದೇರ್ ಆರ್ ಕ್ಲೋಸ್ ಟು 1 lakh ಟೆರೆಸ್ ಗಾರ್ಡನ್ಸ್ ಇನ್ ಬ್ಯಾಂಗ್ಳೂರ್ ಸಿಟಿ ಅಲೋನ್. ಸರ್, ಬೆಂಗಳೂರಲ್ಲಿ 1 ಲಕ್ಷ ಟೆರೆಸ್ ಗಾರ್ಡನ್ಸ್ ಇದೆ. 1 ಲಕ್ಷ ಟೆರೆಸ್ ಗಾರ್ಡನ್ಸ್ ಇವೆ. ಸೊ ಆಲ್ ಬಿಕಾಸ್ ಆಫ್ ದ ಇನ್ಸ್ಪಿರೇಷನ್ ಆಫ್ ಡಾಕ್ಟರ್ ವಿಶ್ವನಾಥ್. ಓಕೆ, ಅದು ಕೆಪ್ ಆನ್ ಸ್ಪ್ರೆಡಿಂಗ್ ಲೈಕ್ ದಟ್. ಅದು ಕೂಡ ಅಂದರೆ ಪ್ರಕೃತಿ ಜೊತೆಗೆ, ಗಿಡ ಮರಗಳ ಜೊತೆಗೆ ತಾವು ಅಂದ್ಕೊಂಡು ಹಾಗೆ ಬದುಕೋದೇ ಒಂದು ಆಧ್ಯಾತ್ಮದ ಒಂದು ಭಾಗ. ಅದನ್ನು ಮಾಡ್ತಾರೆ. ಶುಭವಾಗಲಿ, ಅವ್ರ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ನಮಸ್ಕಾರ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.